ವಿಷನ್ ಬೋರ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಈ ರೋಸಲ್ಲಿ ಒಂದು ರೋಸ್ ಕಿತ್ಕೊತಾರಂತೆ, ಕಿತ್ಕೊಳ್ರಿ. ಬೇಸಿಕ್ಲಿ ಇದೊಂದು ಸೈಜ್ ಇದೆ, ಯಾವ್ದು ತಗೊಳ್ಳಿ ಆ ಮೈಂಡ್ ಸೆಟ್ಟಲ್ಲಿ ಅವಣ ಇನ್ನೂ ಸ್ಟೆಪ್ ಇನ್ ಟು 2026. ಸೊ ಗೈಸ್ ಇವಾಗ ನೋಡ್ಬೋದು ನಾನು ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಎಷ್ಟು ಮೆಸ್ ಮಾಡಿದ್ದೀನಿ ಅಂತ. ನಿಮಗೂ ಕೂಡ ನಮ್ಮ ಫೋಮೋ ವಾಟರ್ಸ್ ಬೇಕು ಅಂತಂದರೆ ನಮ್ಮ ಶಾಪಲ್ಲಿ ಬಂದು ಯು ಗೈಸ್ ಕ್ಯಾನ್ ಬೈ ಇಟ್. ಇವಾಗ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಬೋರ್ಡಲ್ಲಿ ಏನಿದೆ ಅಂತ. ನಾನು ಯಾರನ್ನ ಮದುವೆ ಆಗ್ತೀನಿ ಅವ್ರ ಕೈಯದು ಅದು ಕೆಟ್ಟದ ಎಕ್ಸ್ಪೀರಿಯನ್ಸ್ ಆದಾಗಲೇ ನಿಮಗೆ ಗೊತ್ತಾಗೋದು ಯಾವುದು ಬೇಕು, ಯಾವುದು ಬೇಡ, ಯಾವುದು ಒಳ್ಳೇದು ನಿಮಗೆ ಅಂತ ಹೇಳ್ಬಿಟ್ಟು. ಹಾಯ್ ಹಲೋ ನಮಸ್ಕಾರ, ನಾನು ಧನಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ವಿಷನ್ ಬೋರ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಅಂಡ್ ನಾನು ಲಾಸ್ಟ್ ಪ್ರೀವಿಯಸ್ ವಿಡಿಯೋ ಹೇಳಿದ್ದೆ ವಿಷನ್ ಬೋರ್ಡ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ತುಂಬಾ ಜನ ಮಾಡಿ ಇಟ್ ವಿಲ್ ಬಿ ನೈಸ್ ಅಂತ ಹೇಳ್ಬಿಟ್ಟು. ನನ್ನ 2025 ಅಲ್ಲಿ ನಾನು ಏನೇನು ಮಾಡೋದಕ್ಕಾಗಲಿಲ್ಲ ಅದನ್ನ ನಾನು 2026 ಅಲ್ಲಿ ಮಾಡಬೇಕಾಗುತ್ತೆ. ಸೊ ಮಾಡಬೇಕು ಅಂತ ಪ್ಲಾನ್ ಇದೆ. ಸೊ ದಟ್ ಈಸ್ ಮೈ ಡ್ರೀಮ್ಸ್. ಸೊ ಅದನ್ನ ನಾನು ಇವಾಗಲೇ ರಿವೀಲ್ ಮಾಡಕ್ ಹೋಗಲ್ಲ. ಅದು ವಿಡಿಯೋ ಮಾಡ್ತಾ ನಾನು ವಿಷನ್ ಬೋರ್ಡ್ನ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ಪೂರ ಈ ಒಂದು ವಿಡಿಯೋಲಿ ತೋರಿಸ್ತೀನಿ. ಸೊ ಇವಾಗ ನಾನು ನನ್ನ ಡಯಟ್ ಪ್ರಕಾರ ಸ್ವಲ್ಪ ಪನ್ನೀರನ್ನ ಹಿಂಗೆ ಫ್ರೈ ಮಾಡಿಕೊಂಡು ತಿಂತಾ ಇದ್ದೀನಿ. ಪ್ರೋಟೀನ್ ಸೋರ್ಸಸ್ ವೆರಿ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ಗೆ. ನೀವು ಜಿಮ್ಮಿಗೆ ಹೋಗಿ ಏನು ಎತ್ತಿದ್ರು ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಹೊಟ್ಟೆ ಒಳಗೆ ಏನು ಹೋಗುತ್ತೆ ಅದೇ ಮ್ಯಾಟರ್ ಆಗೋದು. ಸೊ ಒಂದು ಆಚೆ ಈಚೆ ಆದ್ರೂ ಇನ್ನೊಂದು ಮೇಂಟೈನ್ ಮಾಡಿ ಫುಡ್ನ, ಹಂಗಾಗಿ ಓಕೆನಾ. ಸೊ ಇದು ನನ್ನ ಹೆಣ್ಮಕ್ಳಿಗೆ ನನ್ನ ಕಡೆ ಒಂದು ಚಿಕ್ಕ ಸಜೆಷನ್. ನಮ್ಮ ಮನೇಲಿ ನಮ್ಮಮ್ಮ ಅನ್ನ ಮತ್ತೆ ಇಚ್ಕಿದ ಬೇಳೆ ಸಾಂಬಾರು ಮಾಡಿದ್ದಾರೆ. ಸೊ ಅದನ್ನ ನಾನು ಇವಾಗ ತಿಂತೀನಿ. ನಮ್ಮಮ್ಮ ಇವತ್ತು ಸೀರೆ ಉಡ್ಕೊಂಡಿದ್ದಾರೆ ನೋಡಿ, ಏನು ಸಕ್ಕದಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಹಳೇದಂತ ಇಷ್ಟು ದಿನ ಹಾಕೊಂಡಿಲ್ಲ ನೋಡಿ, ಸಕ್ಕದಾಗಿ ಕಾಣಿಸ್ತಿದೆ. ಹಿಂಗೆ ರೆಡಿ ಆಗ್ಬಿಟ್ಟು ಹೋಗ್ರಿ ಅಂತ ಹೇಳ್ರಿ, ಅದು ಯಾವುದೋ 4 ಚೂಡಿದಾರ್ ಹಾಕೊಂಡು ಹೋಗ್ತಾರೆ. ಎಷ್ಟು ಚೂಡಿದಾರ್ ಕೊಡ್ಸಿದೀನಿ ಗೊತ್ತಾ, ಅದು ಹಾಕೊಳ್ಳಲ್ಲ, ಇರೋದೇ 4 ಹಾಕೋತಾರೆ. ಈ ರೋಸಲ್ಲಿ ಒಂದು ರೋಸ್ ಕಿತ್ಕೊತಾರಂತೆ, ಕಿತ್ಕೊಳ್ರಿ. ಗೈಸ್ ನಾನು ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದರಿಂದ ಈ ಕ್ಯಾಪ್ ಹಾಕೊಂಡು ಬಂದೆ. ಆ್ಯಂಡ್ ಇವಾಗ ನಾನು ವಿಷನ್ ಬೋರ್ಡ್ ತೊಗೋಣ ಅಂತ ಹೇಳ್ಬಿಟ್ಟು ಇಲ್ಲೊಂದು ಪ್ಲೇಸಿಗೆ ಬಂದಿದ್ದೀನಿ. ಸೊ ಇಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ, ಇಲ್ಲೆಲ್ಲ ಬೋರ್ಡ್ಸ್ ಕಾಣಿಸ್ತಿದೆ ಅಲ್ವಾ. ಟೈಮಿಂದ ಪಿಂಟ್ರೆಸ್ಟಲ್ಲಿ ಯಾವ್ದು ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೆಗಿತಾ ಇದ್ದೆ. ಸೊ ದಟ್ ಪ್ರಿಂಟ್ ಮಾಡಿಸೋದಕ್ಕೆ. ಸೊ ಫೈನಲಿ ಐಮ್ ಗೋಣ ಡೂ ಮೈ ಫಸ್ಟ್ ವಿಷನ್ ಬೋರ್ಡ್ ಅಂತ ಹೇಳ್ಬೋದು. ಇದು ಲಾಸ್ಟ್ ಇಯರ್ ಕೂಡ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿರಲಿಲ್ಲ. ಈ ಸಲ ಲೆಟ್ಸ್ ಡೂ ಇಟ್ ಗೈಸ್, ಅಂದ್ಕೊಂಡ್ಮೇಲೆ ಮಾಡಿಬಿಡ್ಬೇಕು. ಬೇಸಿಕ್ಲಿ ಇದೊಂದು ಸೈಜ್ ಇದೆ ಆ್ಯಂಡ್ ಇದೊಂದು ಸೈಜ್ ಇದೆ. ನನ್ನ ಪ್ರಕಾರ ಸ್ವಲ್ಪ ದೊಡ್ಡದಾಗೇ ಇರಲಿ ಅಂತ ಅನಿಸ್ತದೆ. ಸೊ ಹಾಗಾಗಿ ಇದನ್ನು ತೊಗೋಣ ಅಂತ ಹೇಳ್ಬಿಟ್ಟು ಅನಿಸ್ತದೆ. ಅದನ್ನು ಫಿಲ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ. ಐ ಆಮ್ ಥಿಂಕಿಂಗ್, ಐಮ್ ಕನ್ಫ್ಯೂಸ್, ಇದು ತೊಗೊಳ್ದ ಅಂತ. ವೀಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸ್ತಿದೆ, ಬಟ್ ಇದು ಮೀಡಿಯಮ್ ಸೈಜ್ ಇದೆ, ಇದು ರೆಗ್ಯುಲರ್ ಸೈಜ್ ಇದೆ. ಸೊ ಗೈಸ್ ಒಂದು ಇಷ್ಟಿದೆ, ಇನ್ನೊಂದು ಇಷ್ಟಿದೆ, ಯಾವ್ದು ತೊಗೊಳ್ಳಿ ನೀವು ಹೇಳಿ. ಗೈಸ್ ನಾವು ಚಿಕ್ಕವರಿದ್ದಾಗ ಡ್ಯಾನ್ಸ್ ಫಾರ್ಮ್ ಎಲ್ಲ ಗೆಸ್ ಮಾಡ್ತಿದ್ವಿ, ಗೊತ್ತಾಯ್ತಾರಲ್ಲ ಪೋಸ್ಟರ್ಸ್ ಇಟ್ಕೊಂಡು GK ಬುಕ್ಕಲ್ಲಿ. ಸೊ ಅದನ್ನೇನು ತೊಗೋಬೇಕು ನಾನು ನೋಡಿದ ತಕ್ಷಣ. ಈ ಥರ ಕಲರ್ ಶೀಟ್ಸ್ ಕೂಡ ತೊಗೋತಾ ಇದ್ದೀನಿ. ಇಲ್ಲಿ ಯಾವುದಿದೆ ಅಟ್ಲೀಸ್ಟ್ ಒಂದು 5 ಕಲರ್ಸ್ ತೊಗೋಣ ಅಂತ ಹೇಳ್ಬಿಟ್ಟು. ಸೊ ದಟ್ ಇಫ್ ಐ ಫೀಲ್ ಲೈಕ್ ರೈಟಿಂಗ್ ಸಮಥಿಂಗ್ ಅಲ್ಲಿ ರೈಟ್ ಆನ್. ಜಿಮ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ನಾನ ಮಾಡಿದೆ, ಒಂದು ತಲೆ ಸ್ನಾನ ಮಾಡ್ಕೊಂಡೆ ಆ್ಯಕ್ಚುಲಿ. ಸೊ ಇವಾಗ ನನ್ನ ಓಟ್ಸ್ನ ನೆನೆಸಿದ್ದೀನಿ. ಸೊ ಇದು ನನ್ನ ಜಿಮ್ಮಿಂದ ಬಂದ್ಬಿಟ್ಟು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಷ್ಟು ಐಟಮ್ಸ್ಗಳನ್ನ ನಾನು ಆ್ಯಕ್ಚುಲಿ ತೊಗೊಬಂದಿದ್ದು. ಸೊ ಇದೆಲ್ಲ ತೊಗೊಬಂದಿದ್ದೀನಿ. ಏನ ಯೂಸ್ ಮಾಡ್ತೀನಿ, ಏನ ಯೂಸ್ ಮಾಡಲ್ಲ ಅಂತ ಗೊತ್ತಿಲ್ಲ. ಇದು ನೋಡಿ ಪುಕ್ಕಗಳೆಲ್ಲ ಎತ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ವಿಷನ್ ಬೋರ್ಡ್ಗೆ ಏನೇನು ಬೇಕು ಅದನ್ನೆಲ್ಲ ಪ್ರಿಂಟ್ ಮಾಡಿಸಿದ್ದೀನಿ. ಸೊ ಯಾವ ಥರ ಇದೆ ಅಂತ ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ವೆಯ್ಟ್ ಮಾಡಿ. ನಮ್ಮ ಮನೆ ಹತ್ರ ಹೊರಗಡೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಕೆಲಸ ನಡೀತಿದೆ. ಸೊ ಅದ್ರಲ್ಲಿ ಸ್ವಲ್ಪ ಏನಾದ್ರು ಸೌಂಡ್ ಬಂದರೆ ಅಡ್ಜಸ್ಟ್ ಮಾಡ್ಕೊಂಡು ಐ ಆಮ್ ಫೈನಲಿ ರೆಡಿ ಟು ಶೋ ನಾನು ಏನೇನು ಪ್ರಿಂಟ್ ಮಾಡಿಸಿದ್ದೀನಿ ನನ್ನ ವಿಷನ್ ಬೋರ್ಡ್ಗೆ ಸ್ಟಿಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾನು ಹೆಂಗೆ ಮಾಡ್ತೀನಿ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದೇನಂತಂದ್ರೆ ಇದರಲ್ಲಿ ಒಂದು ಶೀಟ್ ಕೂಡ ಇತ್ತು. ಅದು ಯಾವ ಥರ ಅಂತಂದರೆ ಈ ಥರ ಪ್ರಿಂಟ್ ಮಾಡಿಸಿದ್ದೆ ಆಯಿತಾ. ಸೊ ಇದು ಯಾವ ಥರ ಅಂತಂದರೆ ಫೋಟೋಸ್ ಎಲ್ಲ ಪ್ರಿಂಟ್ ಮಾಡ್ತಿರಲ್ಲ, ಸೊ ಆ ಥರದ್ದೇನೆ. ಬಟ್ ಇದ್ರಲ್ಲಿ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ನಾರ್ಮಲ್ ಕಾಪಿಯಲ್ಲಿ ಮಾಡಿದೆ. ಇದರಲ್ಲೇ ನೋಡ್ಬೋದು. ಸೊ ಒಂದರಲ್ಲಿ ಈ ಥರ ಕಾಣಿಸ್ತಾ ಇದೆ ಆ್ಯಂಡ್ ಇನ್ನೊಂದರಲ್ಲಿ ಈ ಥರ ಕಾಣಿಸ್ತಿದೆ. ಸೊ ಐಮ್ ಗೋಯಿಂಗ್ ಫಾರ್ ದ ರೆಗ್ಯುಲರ್ ಶೀಟ್ಸ್. ಸೊ ರೆಗ್ಯುಲರ್ ಶೀಟ್ಸಲ್ಲಿ ನಾನು ಪ್ರಿಂಟ್ ಮಾಡಿಸಿದ್ದೀನಿ. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ, ನನಗೆ ಈಗ 2026 ಅಲ್ಲಿ ಐ ವಾಂಟ್ ಮೇಕ್ ಆಬ್ಸ್ ಆ್ಯಂಡ್ ಮನಿ ಲವ್ಸ್ ಮೀ. ಐ ಲವ್ ಮನಿ ಆ್ಯಂಡ್ ಮನಿ ಲವ್ಸ್ ಮೀ. ಆ ಮೈಂಡ್ ಸೆಟ್ಟಲ್ಲಿ ಐ ವಾಂಟ್ ಸ್ಟೆಪ್ ಇನ್ ಟು 2026. ಐ ಮೀನ್ ಐ ಆಲ್ರೆಡಿ ಸ್ಟೆಪ್ ಇನ್ ಟು ಇಟ್. ಐ ವಾಂಟ್ ಟ್ರಾವೆಲ್ ವಿತ್ ಮೈ ಪಾರ್ಟ್ನರ್ in 2026. ಆ್ಯಂಡ್ ಇನ್ನೊಂದು ಏನಂತಪ್ಪ ಅಂತಂದರೆ ಐ ವಾಂಟ್ ಗೆಟ್ ಎಂಗೇಜ್ಡ್ in 2026. ಎಂಗೇಜ್ಮೆಂಟ್ ಅಷ್ಟೇ, ಮದುವೆ ಆಮೇಲೆ ನೋಡೋಣ. ಸೊ ದಿಸ್ ಈಸ್ ಮೈ ಕರೆಂಟ್ ಡ್ರೀಮ್ಸ್. ನಾನು ಯಾವಾಗಲೂ ಮದುವೆ ಬಗ್ಗೆ ಡ್ರೀಮ್ ಮಾಡಲಿಲ್ಲ, ಬಟ್ ದಿಸ್ ಇಯರ್ ಐ ಆಮ್ ಫೀಲಿಂಗ್ ಲೈಕ್ ಇಟ್ಸ್ ಅ ಥಿಂಗ್. ಹ್ಯಾವಿಂಗ್ ಅ ಪಾರ್ಟ್ನರ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅನಿಸ್ತು. ಇಲ್ಲ ಅದೇ ಥರ ತುಂಬ ಥಿಂಗ್ಸ್ಗಳೆಲ್ಲ ಇದೆ. ಸೊ ಇದನ್ನು ನಾನು ಸ್ಟಿಕ್ ಮಾಡ್ದಂಗೆ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಇವಾಗ ಇದ್ರದ್ದು ಒಂದೊಂದಾಗೆ ಕಟ್ಟಿಂಗ್ ಮಾಡೋಣ. ಸೊ ನನಗೆ ಯಾವುದು ತುಂಬ ಇಂಪಾರ್ಟೆಂಟ್ ಇದೆ ಆ ಒಂದು ಆರ್ಡರ್ಗಳನ್ನ ನಾನು ಈ ಒಂದು ಕ್ಯಾನ್ವಾದಿದ್ದು ಬೋರ್ಡ್ ಹೆಂಗೆ ತಂದಿದ್ದೀನಿ. ಸೊ ಅದಕ್ಕೆ ನಾನು ಸ್ಟಿಕ್ ಮಾಡ್ತೀನಿ. ನೋಡ್ತಾರೆ ಏನೇನು ಅಂಟಿಸ್ತೀನಿ, ಯಾವುದು ನನ್ನ ಲೈಫಲ್ಲಿ ಪ್ರಯಾರಿಟಿ ಆಗಿದೆ ಇವಾಗ ಅಂತ ಹೇಳ್ಬಿಟ್ಟು. ಲೈಫಲ್ಲಿ ಮನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಫಸ್ಟು ಲೈಫಲ್ಲಿ ಮನಿನ ಪ್ರಯಾರಿಟೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇದನ್ನ ಕಟ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಹುಡುಗಿದು ಬಿಲ್ಲಿ ಪೇಸಿಂಗ್ ಇದೆ, ಹಾಗಾಗಿ ನಾನು ಇದನ್ನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿದೆ. ಸೊ ಗೈಸ್ ಇವಾಗ ನೋಡ್ಬೋದು ನಾನು ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಎಷ್ಟು ಮೆಸ್ ಮಾಡಿದ್ದೀನಿ ಅಂತ. ಇನ್ನೂ ಸ್ವಲ್ಪ ಕಟ್ ಮಾಡಬೇಕು, ಬಟ್
ನನಗೆ ಜಿಮ್ಮಿಗೆ ಹೋಗೋದಕ್ಕೆ ಲೇಟ್ ಆಗ್ತದೆ. ಸೊ ಹಾಗೆ ಜಿಮ್ಮಿಗೆ ಹೋಗ್ಬಿಟ್ಟು ಬಂದು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡಿ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಇದನ್ನ ಆ್ಯಕ್ಚುಲಿ ಇಟ್ಟು ನೋಡ್ಬೇಕು ಯಾವ್ದಾವ್ದು ಎಲ್ಲೆಲ್ಲಿ ಕುತ್ಕೊಳ್ಳುತ್ತೆ, ಏನು ಇಡಬೇಕು ಅಂತ. ಹಂಗೆ ಒಂದು 2026ಗೆ ಡೈರಿ ತೊಗೊಂಡೆ. ಐ ಹ್ಯಾವ್ ಅ ಲಾಟ್ ಆಫ್ ಬುಕ್ಸ್, ಬಟ್ ಅದು ನಂಗೆ ಡೈರೀಸ್ ಅಂದರೆ ತುಂಬ ಇಷ್ಟ. ಸೊ ಹಾಗೆ ಕೀಪ್ ಬೈಯಿಂಗ್ ಅಗೇನ್ ಆ್ಯಂಡ್ ಅಗೇನ್. ಆ್ಯಂಡ್ ಇದು ಪುಕ್ಕಗಳೆಲ್ಲ ತೊಗೊಂಡಿದ್ದೀನಿ. ಪುಕ್ಕ ತೊಗೊಂಡು ಏನು ಮಾಡ್ತೀನಿ ಗೊತ್ತಿಲ್ಲ, ಆರ್ಟ್ ಮಾಡೋದಕ್ಕೆ ಏನಾದ್ರು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಕಲರ್ ಪೇಪರ್ ಆಲ್ಸೋ ಐ ಬಾಟ್ ಆ್ಯಂಡ್ ಸ್ಕೆಚ್ ಪೆನ್. ಸೊ ಈ ಸ್ಕೆಚ್ ಪೆನ್ನಿಂದ ಒಂದು ಯೂಸ್ ಏನಾಯಿತು ಅಂತಂದರೆ ತೋರಿಸ್ತೀನಿ ರೀ. ಸೊ ಇದು ಪ್ರಿಂಟ್ ಮಾಡಿಸ್ದಾಗ ಇದಕ್ಕೆ ಬಾರ್ಡರ್ ಇರಲಿಲ್ಲ. ಸೊ ನನಗೆ 2 ಮಿಲಿಯನ್ ಅಂತ ಬೇಕಿದ್ದಿತ್ತು. ಸೊ ಬಟ್ 2 ಮಿಲಿಯನ್ ಸಿಗಲಿಲ್ಲ. ಸೊ ಹಾಗೆ 1.4 ಮಿಲಿಯನ್ ಇಟ್ಕೊಂಡಿದ್ದೀನಿ. ಅದನ್ನಾರು ಫಸ್ಟ್ ಮಾಡೋಣ ಅಂತೇಳ್ಬಿಟ್ಟು. ಸೊ ಐ ಹ್ಯಾವ್ ನಾಟ್ ಬಿನ್ ಕನ್ಸಿಸ್ಟೆಂಟ್ ಆನ್ ಇನ್ಸ್ಟಾಗ್ರಾಮ್ ಗೈಸ್. ಸೊ ನನಗೆ ಗೊತ್ತು ಏನು ಮಾಡಬೇಕು ಅಂತ, ಬಟ್ ಅದನ್ನು ನಾನು ಮಾಡ್ತಾಯಿಲ್ಲ. ಅದೇ ನನ್ನ ತಪ್ಪು. ಹಾಗಾಗಿ ಇವಾಗ ಜಿಮ್ಗೆ ಹೊರಡೋಣ. ಇದು ಆಮೇಲೆ ಅನ್ಸೋಣ ಇದ್ರ ಮೇಲೆ. ಇವತ್ತು ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ. ಆ ವಿಡಿಯೋದಲ್ಲಿ ಬಾಟಲ್ಸ್ದು ಎಲ್ಲ ಸೆಲ್ ಮಾಡ್ತೀವಿ ಅಂತ ಹಾಕಿದ್ದು ನೋಡಿ ತುಂಬ ಜನ ಬಂದ್ಬಿಟ್ಟು ಬಾಟಲ್ಸ್ ಎಲ್ಲ ತೊಗೊಂಡೋದ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೈ ಬಿಸ್ನೆಸ್ ಆ್ಯಂಡ್ ಮೈ ಐಡಿಯಾಸ್. ಸೊ ಹಾಗಾಗಿ ನಿಮಗೂ ಕೂಡ ನಮ್ಮ ಫೋಮೋ ಬಾಟಲ್ಸ್ ಬೇಕು ಅಂತಂದರೆ ನಮ್ಮ ಶಾಪಲ್ಲಿ ಬಂದು ಯು ಗೈಸ್ ಕ್ಯಾನ್ ಬೈ ಇಟ್. ಇವಾಗ ಫೈನಲಿ ಜಿಮ್ಮಿಗೆ ಬಂದೆ. ಇವತ್ತು ಜಿಮ್ಮಲ್ಲಿ ಯಾರೂ ಇಲ್ಲ. ಐ ಥಿಂಕ್ ನ್ಯೂ ಇಯರ್ದು ರೆಸೊಲ್ಯೂಷನ್ ಎಲ್ಲರದ್ದು ಮುಗ್ದೋಯ್ತು ಅಂತ ಅನ್ಸುತ್ತೆ. ಎನಿವೇಸ್ ಇಟ್ ಇಸ್ ಸಂಡೇ. ಸೊ ಹಾಗಾಗಿ ಜಾಸ್ತಿ ಜನ ಇಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ನನಗೆ ಯಾವಾಗಲೂ ಒಂದು ಆಸೆ ಏನಿತ್ತು ಗೊತ್ತಾ, ಇಟ್ಸ್ ಲೈಕ್ ನನಗೆ ಟೇಲ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ಇಟ್ಸ್ ಲೈಕ್ ಆಲ್ವೇಸ್ ಸಿ ಪೋಕೋ ಅಲ್ವಾ. ಸೊ ಪೋಕೋದು ಬಾಲ ಹೇಗಿದೆ ಅಂದರೆ ಖುಷಿ ಆದಾಗಲೆಲ್ಲ ಅವಳು ಹಿಂಗೆ ಎದ್ಬಿಟ್ಟು ಹಿಂಗೆ ಟುಕುಟುಕು ಅಂತ ಅಲ್ಲಾಡಿಸ್ತಾರಲ್ಲ. ಸೊ ಆಲ್ವೇಸ್ ವೆಲ್ ಲೈಕ್ ಓಕೆ ನನ್ನ ಖುಷಿನ ತೋರ್ಸಕತ್ತಾರೆ, ಒಂದು ಬೇರೆ ವೇ ಇದ್ರೆ ಚೆನ್ನಾಗಿರ್ತಿತ್ತು ಅಂತ. ಹವೆವರ್ ಸೊ ಮ್ಯಾನಿಫೆಸ್ಟೇಷನ್ದು ಮತ್ತು ವಿಷನ್ ಬೋರ್ಡ್ ಯೋಚನೆ ಮಾಡ್ತಿದ್ದಲ್ಲ. ಸೊ ಇವಾಗ ಅದು ನನ್ನ ಮೈಂಡಿಗೆ ಬಂತು. ಐ ನೋ ಇಟ್ಸ್ ವೆರಿ ಡಮ್ ಆ್ಯಂಡ್ ಸ್ಟುಪಿಡ್, ಬಟ್ ಇಟ್ಸ್ ಓಕೆ. ಇವಾಗ ವರ್ಕೌಟ್ ಮಾಡಿ ಫೈನಲಿ ನಾನು ಜಿಮ್ಗೆ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ಇವತ್ತು ನಂದು ಫುಲ್ ಸ್ಟೊಮಕ್ ಎಷ್ಟು ಬ್ಲೋಟೆಡ್ ಆಗಿತ್ತು ಅಂತಂದರೆ ಐ ಕಾಂಟ್ ಟೆಲ್ ಯು. ಸ್ವಲ್ಪ ಪೀರಿಯಡ್ಸ್ ಟೈಮಲ್ಲಿ ಹಾಗೆ ಅಲ್ವಾ. ಸೊ ಹಾಗಾಗಿ ತಿಂದ್ಕೊಂಡು ಬೇರೆ ತಂದು ಬಂದಿದ್ದೆ ಸ್ವಲ್ಪ ಊಟನ. ಹಾಗಾಗಿ ಸ್ವಲ್ಪ ಹೊಟ್ಟೆ ಗುಂಡುಗಾಗ್ಬಿಟ್ಟಿತ್ತು. ಈಗ ವರ್ಕೌಟ್ ಮಾಡಬೇಕು ಗೈಸ್. ಜಿಮ್ ಮುಗಿಸ್ಕೊಂಡು ಪನ್ನೀರ್ ತೊಗೋಣ ಅಂತ ಹೇಳ್ಬಿಟ್ಟು ಬಂದೆ. ಮಧ್ಯಾಹ್ನ ತಿಂದಿದ್ದೆ, ಬಟ್ ಆದರೂ ಮತ್ತೆ ತಿನ್ಬೇಕು ಅನ್ನಿಸ್ತದೆ. ಬಿಕಾಸ್ ಮೊಟ್ಟೆ ತಿನ್ನಂಗಿಲ್ವಲ್ಲ. ಹಾಗಾಗಿ ಏನಾದ್ರು ಪ್ರೋಟೀನ್ ಸೋರ್ಸ್ ಬೇಕೇ ಬೇಕು. ಸಖತ್ ಕ್ರೇವಿಂಗ್ಸ್ ಆಗುತ್ತೆ. ಆ್ಯಂಡ್ ಇವಾಗ ಮಕರ ಸಂಕ್ರಾಂತಿ ಬೇರೆ ಸ್ಟಾರ್ಟ್ ಆಯ್ತಲ್ಲ. ಸೊ ಎಳ್ಳೆಲ್ಲ ಸೆಲ್ ಮಾಡ್ತಾ ಇದ್ದಾರೆ ನೋಡಿ. ನಂಗೆ ನೋಡ್ಬಿಟ್ಟು ತಿನ್ಬೇಕು ಅನ್ನಿಸ್ತು, ಬಟ್ ಇವಾಗ ಬೇಡ, ಅಮ್ಮನೇ ಮಾಡಿಕೊಡ್ತಾರೆ. ಅದನ್ನು ಬಿಲ್ ಮಾಡಿಸೋಣ. ಇವಾಗ ಪ್ರೋಟೀನ್ ಶೇಕ್ ಕುಡಿತಾ ಇದ್ದೀನಿ. ಆ್ಯಂಡ್ ನಮ್ಮಪ್ಪ ಪನ್ನೀರು ಸ್ವಲ್ಪ ಬೇಯಿಸ್ಕೊಟ್ಬಿಟ್ಟಿದ್ದಾರೆ, ಸುಟ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇದನ್ನು ಚೂರು ತಿಂತಾ ಇದ್ದೀನಿ. ಓಟ್ ತಿನ್ನು ಅದು ನೆನೆಸಿದ್ದೆ. ಆ್ಯಂಡ್ ಇವಾಗ ನಮ್ಮಮ್ಮ ಎತ್ಕೊಂಡು ನೋಡ್ತಾರೆ ನಾನು ಏನು ಮಾಡ್ತಾಯಿದ್ದೀನಿ ಇದೆಲ್ಲ ಅಂತ ಹೇಳ್ಬಿಟ್ಟು. ಏನು ಮೇಕಪ್ ಪ್ರಿಪ್ರೇಷನ್ ಮಾಡ್ತಿದ್ದೆ ಅಂತ ಕೇಳಿದ್ರು. ಇಲ್ಲ, ಈ ವರ್ಷ ಏನೇನು ಅಚೀವ್ ಮಾಡಬೇಕು ಅದನ್ನೆಲ್ಲ ವಿಷನ್ ಬೋರ್ಡಿಗೆ ಅಂಟಿಸ್ಬೇಕು, ಅದಕ್ಕೆ ತಂದಿದ್ದೀನಿ ಅಂತ. ನಮ್ಮಮ್ಮ ಇವಾಗ ಒಂದೊಂದಾಗಿ ಫೋಟೋ ಚೆಕ್ ಮಾಡ್ತಾ ಇದ್ದಾರೆ. ಏನಮ್ಮ ಏನು ಸೋಫಾ ಇದು ತರಬೇಕು ಅಂತಾನೆ ಏನು? ಸೋಫಾ ಇರೋ ಥರ ಮನೆ ತಗೋಬೇಕು ಅಂತ. ಸೋಫಾನು ತರಬೇಕು ಅಂತ. ಸೋಫಾನ ಮನೆ ಚೇಂಜ್ ಮಾಡಿ ತಗೋಣ. ನಾನು ಸೋಪಿಂದಲೇ ಗುಂಪುನವಾಗಿ ಮಂಚದ ಮೇಲೆ ಮಂಕ್ಯಬೇಕು. ಸೊ ಗೈಸ್ ಆ್ಯಕ್ಚುಲಿ ಈ ಮನೆ ಚೇಂಜ್ ಮಾಡಿದ್ಮೇಲೆ ಸೋಫಾ ತೊಗೋಣ ಅಂತಿತ್ತು. ಈ ಮನೇಲಿ ಆ್ಯಕ್ಚುಲಿ ಇತ್ತು, ಬಟ್ ಏನಂತಂದರೆ ಹಳೆ ಮನೇಲಿ ಇದ್ದಿದ್ದು ಏನಾಯಿತು, ಮೇಲ್ಗಡೆ ಈ ಡೋರಿಂದ ಬರಲಿಲ್ಲ. ಸೊ ಹಾಗಾಗಿ ಅದನ್ನು ಕೆಳಗಡೆ ಇಟ್ಟಿದ್ವಿ. ಸೊ ಹಾಗಾಗಿ ಅದನ್ನು ಕೊಟ್ಬಿಟ್ಟು ಬೇರೆ ಮನೆಗೆ ಹೋದಾಗ ಇನ್ನೂ ಒಳ್ಳೆ ತೊಗೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಫಸ್ಟು ಮನೆ ಚೇಂಜ್ ಮಾಡೋಣ. ಮನೆ ಚೇಂಜ್ ಮಾಡೋದೇ ಆಗ್ತಿಲ್ಲ ಗೈಸ್. ಇಷ್ಟು ಅಂಟಿಸಿದ್ದೀನಿ. ಸೊ ಈಗ ನೆಕ್ಸ್ಟ್ ಇದನ್ನು ಅಂಟಿಸ್ತಾ ಇದ್ದೀನಿ. ಸೊ ಇದನ್ನು ಅಂಟಿಸ್ಬೇಕು. ಸೊ ಟೋಟಲಿ ನಂದು ಏನು ಪ್ಲ್ಯಾನ್ ಇದೆ ಅದನ್ನು ಇದು ಪೂರ ಕಂಪ್ಲೀಟ್ ಆದಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಪ್ರತಿಯೊಂದು ಫೋಟೋಯಿಂದ ಏನು ರೀಸನ್ ಇದೆ, ನಂದು ಏನು ಡ್ರೀಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಯೂಶ್ವಲಿ ನಾನು ಸ್ವಲ್ಪ ಎದುರುತ್ತೀನಿ ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ, ಬಿಕಾಸ್ ದಿಸ್ ಇಸ್ ವೆರಿ ಪರ್ಸ್ನಲ್ ಟು ಅವರ್ ಹಾರ್ಟ್ ಅಲ್ವಾ. ಸೊ ಹಾಗಾಗಿ ಬಟ್ ಈ ಸಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಗಮ್ ತೊಗೊಂಡು ನಾನು ಫೆವಿಕಾಲ್ ಹಾಕ್ತಾ ಇದ್ದೀನಿ. ಇದು ಹೆಂಗೆ ಅಂತಂದರೆ ನೆಟ್ಟಗಿರಲ್ಲ, ಬರ್ತಾನೂ ಇಲ್ಲ. ನಾನಿವಾಗ ವಿಷನ್ ಬೋರ್ಡ್ ಅಂತ ಬರೆಯೋಣ ಅಂದ್ಕೊಂಡೆ, ಬಟ್ ದೆನ್ ನಾನಿವಾಗ ಅದನ್ನು ವಿಷನ್ 2026 ಅಂತ ಬರೆಯೋಣ ಅಂತ ಹೇಳ್ಬಿಟ್ಟು ಬರಿತಾ ಇದ್ದೀನಿ. ವಿಷನ್ 2026 ಇನ್ನು ತುಂಬ ಅನ್ಸೋದಿದೆ, ಎಷ್ಟು ಸ್ಪೇಸ್ ಇದೆ. ಸೊ ಇಲ್ಲೂ ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು ನೋಡಬೇಕು. ಸಮ್ ಅಕಾರ್ಡಿಂಗ್ಲಿ ಡೂಯಿಂಗ್ ದಿಸ್. ಎಕ್ಸ್ಟ್ರಾ ಪ್ರಿಂಟ್ ಮಾಡಿಸಿದೆ. ಫಾರ್ ಎಕ್ಸಾಂಪಲ್ ಮನೆದೇ 3 ಹಾಕಿ ಮಾಡಿಸಿದ್ದೀನಿ, ಬಿಕಾಸ್ ಐ ವಾಸಂಟ್ ಶೋರ್ ವಿಚ್ ಒನ್ ಟು ಪುಟ್. ಇಫ್ ಯು ಗೈಸ್ ಕ್ಯಾನ್ ಸಿ, ಮನೆದೇ 3 ಫೋಟೋಸ್ ಇದೆ ಇಲ್ಲಿ. ಸೊ ಇದೊಂದು. ಐ ರಿಯಲಿ ಲವ್ ಅ ಹೌಸ್. ಐ ರಿಯಲಿ ವಾಂಟ್ ಟು ಹ್ಯಾವ್ ಅ ಹೌಸ್. ಐ ಥಿಂಕ್ ದಟ್ ಈಸ್ ಮೈ ಒನ್ ಆಫ್ ದ ಬಿಗ್ಗೆಸ್ಟ್ ಗೋಲ್ ಇನ್ 2026. ಟೋಟಲಿ ಇಷ್ಟೆಲ್ಲ ಕಟ್ ಮಾಡಾಯಿತು. ಆ್ಯಂಡ್ ಇದರಲ್ಲಿ ಇದೊಂದು ಎಕ್ಸ್ಟ್ರಾ ಶೀಟ್ ಇತ್ತು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಲಿಲ್ಲ. ಸೊ ಇದರಲ್ಲಿ ಇದ್ದಂಥ ಇದನ್ನು ಕೂಡ ಯೂಸ್ ಮಾಡಲಿಲ್ಲ ನಾನು. ಐ ಡೋಂಟ್ ನೋ ವೈ. ಇವಾಗ ಇದಿಷ್ಟು ಫೋಟೋಸ್ಗಳನ್ನ ನಾನು ಯೂಸ್ ಮಾಡ್ತಿಲ್ಲ. ಸೊ ನಾನು ಏನೇನು ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಹೇರ್ ಗೋಲ್ಸ್ ಅಂತ ಹೇಳ್ಬಿಟ್ಟು ಒಂದಿತ್ತು. ಸೊ ಅದಕ್ಕೆ ನಾನು ಆಲ್ರೆಡಿ ಹೇರ್ ಗೋಲ್ಸ್ಗೆ ಈ ಒಂದು ಪಿಕ್ಚರ್ನ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ದೀನಿ. ಸೊ ಅದೊಂದು. ಮತ್ತು ಇದೇ ಥರ ಫೋಟೋ ಇನ್ನೂ 2 ಇತ್ತು. ಸೊ ಹಾಗಾಗಿ ಇಲ್ಲೆಲ್ಲ ನೋಡ್ಬೋದು. ಇದು. ಸೊ ದಿಸ್ ಇಸ್ ಬೇಸಿಕಲಿ ರಿಪ್ರೆಸೆಂಟ್ ಫಸ್ಟ್ ಕ್ಲಾಸ್ ಮತ್ತು ಬಿಸ್ನೆಸ್ ಕ್ಲಾಸ್. ಸೊ ಹಾಗಾಗಿ ಅದನ್ನು ಕೂಡ ಸೈಡಿಗೆ ಇಡ್ತಾ ಇದ್ದೀನಿ. ಇಲ್ಲೇ ನೋಡಿ ದೊಡ್ಡ ಫೋಟೋ ಹಾಕಿದ್ದೀನಿ. ಆ್ಯಂಡ್ ಫೋಟೋಗೂ ರಿಪೀಟೆಡ್ ಕೂಡ ಆಗಿತ್ತು. ಒಂದು ದೊಡ್ಡದಾಗಿ ಒಂದು ಚಿಕ್ಕದಾಗಿ ಒಂದು ಪ್ರಿಂಟ್ ಆಗಿತ್ತು. ಸೊ ಹಾಗಾಗಿ ಅದನ್ನು ತೆಗಿತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೋರ್ ಲೈಕ್ ಅ ಫ್ರೆಂಡ್ಸ್ ಟ್ರಿಪ್, ಫೀಮೇಲ್ ಫ್ರೆಂಡ್ಸ್ ಟ್ರಿಪ್ ಆರ್ ಪಾರ್ಟಿ ಥರ. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಲ್ರೆಡಿ ಒಂದು ಪಾರ್ಟಿಗೆ ಯೂಸ್ ಮಾಡಿದ್ವಿ ವಿತ್ ಮೈ ಫೀಮೇಲ್ ಫ್ರೆಂಡ್ಸ್ ಥರ. ಸೊ ಹಾಗಾಗಿ
ಐ ಬಿಲೀವ್ ಇನ್ ಫೀಮೇಲ್ ಫ್ರೆಂಡ್ಶಿಪ್ಸ್ ಮೋರ್ ದೆನ್ ಮೇಲ್ ಫ್ರೆಂಡ್ಶಿಪ್ಸ್ ದೀಸ್ ಡೇಸ್. ಸೊ ಹಾಗಾಗಿ ದಿಸ್ ಈಸ್ ವಾಟ್ ಇಟ್ ಈಸ್. ಬೀಯಿಂಗ್ ಆನ್ ಹೋಲ್ಡಿಂಗ್ ಆರ್ ಪ್ರಮೋಟಿಂಗ್ ಅ ಮೇಕಪ್ ಬ್ರ್ಯಾಂಡ್ ಲೈಕ್ ಆ್ಯಡ್ ಶೂಟ್ ಥರ. ಸೊ ಹಾಗಾಗಿ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಐ ಆಲ್ರೆಡಿ ಹ್ಯಾವ್ 2 ಥಿಂಗ್ಸ್. ಒಂದು ಇದನ್ನು ಅಣಿಸಿದ್ದೀನಿ, ಅದು ಬಿಟ್ಟು ಇನ್ನೊಂದು ಯಾವ್ದು ಅಣಿಸಿದ್ದೀನಿ ಅಂತಂದರೆ ಹೋರ್ಡಿಂಗ್ದು. ಸೊ ಇದು ಹೋರ್ಡಿಂಗ್ ಅಣಿಸಿದ್ದೀನಿ. ದಿಸ್ ಇಸ್ ವಾಟ್ ಐವ್ ಮೇಡ್ ರೈಟ್ ನಾವು. ಮನೆದು ಕೂಡ ಅಷ್ಟೇ, ಐ ವಾಂಟೆಡ್ ಟು ಗೆಟ್ ಅ ಸೋಫಾ. ಸೊ ಹಾಗಾಗಿ ಈ ಒಂದು ಪಿಕ್ಚರ್ನ ನಾನು ಇಟ್ಕೊಂಡಿದ್ದೆ ಸ್ಟಿಕ್ ಮಾಡೋಣ ಅಂತ ಹೇಳಿಬಿಟ್ಟು. ಇವಾಗ ಫೈನಲಿ ನನ್ನ ಒಂದು ವಿಷನ್ ಬೋರ್ಡ್ನ ನೋಡ್ಬೋದು ಯಾವ ಥರ ಕಾಣಿಸ್ತದೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಲೈಟ್ ಕಮ್ಮಿ ಇದೆ ಏನೋ. ಸೊ ಇವಾಗ ನೀವು ನೋಡ್ಬೋದು ಅನ್ಕೋತೀನಿ. ಇದು ನಾನು ಯಾರನ್ನ ಮದುವೆ ಆಗ್ತೀನಿ ಅವ್ರ ಕೈಯದು. ಸೊ ಇದು ಲಿಟ್ರಲಿ ಏನಕ್ಕಪ್ಪ ಅಂತಂದರೆ ನನ್ನ ಪಾರ್ಟ್ನರ್ ಜೊತೆ ಈ ಥರ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕು ಅಂತ. ಅದು ಎಂಗೇಜ್ ಆದಮೇಲೆ ಅಂತ ಹೇಳ್ಬಿಟ್ಟು ರಿಂಗ್ ಕಾಣಿಸ್ತಿದ್ಯಾ, ಎಂಗೇಜ್ಮೆಂಟ್ ರಿಂಗ್ ಅಂತ. ಸೊ ಅದು ಯಾವಾಗ ಅಂತಂದರೆ ನಾನು ಇಲ್ಲಿ ನೋಡ್ರಿ ರೋಲೆಕ್ಸ್ ವಾಚ್ನ ತೊಗೊಳ್ಳೋಷ್ಟು ಸಕ್ಸಸ್ಫುಲ್ ಆದಾಗ. ಗೊತ್ತಾಯ್ತಾ? ಇದು ವಾಚ್ ಎಷ್ಟು ಗೊತ್ತಾ? 36 lakh ವರ್ತ್ ವಾಚ್ ಇದು. ಅದೆಲ್ಲ ನನಗೆ ಅವಶ್ಯಕತೆ ಇಲ್ಲ. ಒಳ್ಳೆ ಮನೆ 36 lakhs ಕೊಟ್ಟು ಇಲ್ಲಿದೆ ನೋಡ್ರಿ, ಓನ್ ಹೌಸ್ ಫಸ್ಟ್. ನಂಗೆ ಅವೆಲ್ಲ ಏನು ಬೇಕಾಗಿಲ್ಲ. ಇರೋದೇ ಮನೆ ಸ್ವಂತ. ನಮ್ಮ ಮನೇಲಿ ಇದ್ದುಬಿಟ್ರೆ ಅಪ್ಪ ಅವತ್ತೇ ಸತ್ತು ಹೋಗ್ಬಿಡ್ಲಿ ಸ್ವಂತ ಮನೆ ನೆಮ್ಮದಿ. ಅಮ್ಮ ಹಿಂಗೆ ಮಾತಾಡ್ತಾರೆ ನೋಡಿ. ಮಲ್ಲೇಶ್ವರಮಲ್ಲಿ ಬ್ರೋಕರ್ಗೆ ಹೇಳಿದ್ರು ಒಳ್ಳೆ ಮನೆ ಹುಡುಕ್ ಕೊಡ್ತಾರಂತೆ. ನಮ್ಗೆ 25,000 ಮನೆ ಹುಡುಕ್ ಕೊಟ್ರೆ ಅವ್ರ ಹತ್ರ ಒಂಚೂರು ಬಾರ್ಗಿನ್ ಮಾಡಿ 20,000 ಕೊಟ್ಟು ಇಸ್ಕೊಂತಾರಂತೆ ಮನೆ. ಕರೆಕ್ಟಾಗಿ ನಮಗೆ ವಾಸ್ತು ಹೆಂಗಿರ್ಬೇಕು ಹಂಗೆ ಎಲ್ಲ ಹೇಳಿದ್ರು ಕರೆಕ್ಟಾಗಿ ಹಂಗೆ ಹುಡುಕ್ ಕೊಡ್ತಾರಂತೆ. ಮಲ್ಲೇಶ್ವರಮಲ್ಲಿ ಇರೋದೇ ಹಳೆ ಮನೆಗಳು ಕಣಮ್ಮ. ಇಲ್ಲ, ಒಳ್ಳೆ ಮನೆನೂ ಇದಾವಂತೆ. ಒಂದೊಂದ್ಸಲ ಮನೆ ಕೂಡ ಕ್ಲೀನ್ ಮಾಡಿದ್ರೆ ಎಷ್ಟು ಒಂದು ಒಳ್ಳೆ ಫೀಲಿಂಗ್ ಇರುತ್ತಲ್ವಾ. ಸೊ ಇವತ್ತು ಅದೇ ಥರ ನಾನು ನೆನ್ನೆ ಫುಲ್ ರೂಮ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಮಲ್ಕೊಂಡಿದ್ದೆ. ಬಿಕಾಸ್ ನಾನು ಎಷ್ಟು ಜಿಮ್ಮಿಗೂ ಪದೇ ಬಟ್ಟೆ ಚೇಂಜ್ ಮಾಡ್ತಿರ್ತೀನಲ್ವಾ. ಸೊ ತೊಳೆದನ್ನೆಲ್ಲ ಅಮ್ಮ ತಂದು ಇಟ್ಟಿರ್ತಾರೆ, ಅದೊಂದೊಂದ್ಸಲ ಮಿಸ್ ಆಗ್ಬಿಡುತ್ತೆ. ನಾನು ಎಲ್ಲರೂ ಹೋಗ್ಬೇಕಾದ್ರೆ ಅಥವಾ ವೀಡಿಯೋ ಮಾಡಬೇಕಾದ್ರೆ ಮಲ್ಟಿಪಲ್ ಬಟ್ಟೆಗಳನ್ನ ಬಿಚ್ಬಿಟ್ಟು ಬೆಡ್ ಮೇಲೆ ಹಾಕ್ಬಿಡ್ತೀನಿ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ರೂಮ್ ಕ್ಲೀನ್ ಆಗಿದ್ದು ನೋಡಿ ಆಹಾ ಅಂತ ಅನಿಸ್ತಿತ್ತು. ಕ್ಲೀನ್ ಸ್ಪೇಸ್ ಆ್ಯಕ್ಚುಲಿ ಕ್ಲಿಯರ್ಸ್ ಔಟ್ ಯೋರ್ ಮೈಂಡ್. ಇಟ್ ಈಸ್ ಗೋಣ ಗಿವ್ ಯು ವೆರಿ ಫ್ರೆಶ್ ಏನಂತಾರೆ ಫೀಲಿಂಗ್. 2026 for this year my biggest goal will be a house. I don't know how much I can achieve it, but I will achieve it. I want a house and I will have a house. I have to go forward with the feeling that I already have a house. So ಹಾಗಾಗಿ ನಮ್ಮ ಅಮ್ಮನೂ ಹೇಳಿದ್ ನೋಡಿದ್ರಲ್ವಾ. ಸೊ ಮನೆ ಅನ್ನೋದು ಗೈಸ್ ನಮ್ಮದು ಅಂತ ಮನೆ ಇದ್ರೆ ಆ ಫೀಲಿಂಗೇ ಬೇರೆ. ನಾವು ಬೇಕಾದಂಗೆ ಇರ್ಬೋದು, ಬೇಕಾದ ಮಾಡಿಸ್ಕೋಬೋದು. ಸೊ ಇಟ್ಸ್ ಲೈಕ್ ಇವಾಗ ಈ ಮನೆನ ನೋಡಿ ಆಯ್ತಾ. ಸೊ ಐ ಲೈಕ್ ವೈಟ್ ಫ್ಲೋರ್ಸ್. ನಮ್ಮ ಸ್ವಂತ ಮನೆ ಆಗಿರೋ ಚೇಂಜ್ ಮಾಡಿಸ್ಕೋಬೋದಿತ್ತು. ಬಾಡಿಗೆ ಮನೆ ಆಗಿರೋದ್ರಿಂದ ಇಟ್ಸ್ ಓಕೆ ಅಂತ ಇರ್ಬೋದು. ಪಾಪ ಅವ್ರದ್ದೇನೋ ಪ್ಲಾನಿಂಗ್ ಇದ್ರದ್ದು ಮಾಡಿರ್ತಾರೆ. ಸೊ ಸ್ವಂತ ಮನೆ ಅಂದಾಗ ಜಾಸ್ತಿ ಎಕ್ಸ್ಪೆಕ್ಟೇಷನ್, ಆದರೆ ಬಾಡಿಗೆ ಮನೆ ಅಂದಾಗ ಅಷ್ಟೊಂದು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ಕಾಗಲ್ಲ. ಇವಾಗ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಬೋರ್ಡಲ್ಲಿ ಏನಿದೆ ಅಂತ. ದಿಸ್ ಇಸ್ ದ ಫ್ರಂಟ್ ಸೈಡ್ ಆ್ಯಂಡ್ ಇಲ್ಲಿ ಯಾವುದನ್ನು ಹಾಕೋಕ್ಕಾಗಲಿಲ್ಲ. ಸ್ವಲ್ಪ ನನಗೆ ಡೌಟ್ಫುಲ್ ಅನ್ನಿಸ್ತು ಅಥವಾ ಸ್ಪೇಸ್ ಸಾಕಾಗಲಿಲ್ಲ ಅಂತ ಅನ್ಸಿದ್ನ ನಾನು ಹಿಂದೆಗಡೆ ಅಣಿಸಿದ್ದೀನಿ ಇಷ್ಟು. ಸೊ ಐ ಡೋಂಟ್ ಥಿಂಕ್ ಅ ಲಾಟ್ ಆಫ್ ಪೀಪಲ್ ಡೂ ದಿಸ್, ಬಟ್ ಐ ಆಮ್ ಲೈಕ್ ಲೆಟ್ಸ್ ಡೂ ಇಟ್ ಅಂತ. ಅಷ್ಟು ಹೌಸಿನ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಹೌಸ್ ಇಸ್ ಸಮಥಿಂಗ್ ದಟ್ ಐ ರಿಯಲಿ ವಾಂಟ್ ಟು ಹ್ಯಾವ್ ಗೈಸ್. ನಂದೇ ಸ್ವಂತ ಮನೆ ಆಗಬೇಕು ಅಂತ ಆಸೆ ಇದು. ಸೊ ಹಾಗಾಗಿ ಫಸ್ಟು ನಂದು ಇನಿಷಿಯಲಿ ಅಪಾರ್ಟ್ಮೆಂಟಲ್ಲಿ ಒಂದು ಮನೆ ತಗೋಣ ಅಂತ. ಬಟ್ ಇಫ್ ಐ ಥಿಂಕ್ ಅಬೌಟ್ ಇಟ್ ನಾವು ಐ ಫೀಲ್ ಲೈಕ್ ಇಟ್ಸ್ ನಾಟ್ ಎ ಗುಡ್ ಐಡಿಯಾ. ಇಂಡಿವಿಜುವಲ್ ಆಗಿ ಸೈಟ್ ತೊಗೊಂಡು ಮನೆ ಮಾಡೋದು ಚೆನ್ನಾಗಿರುತ್ತೆ ಅಂತ. ಬಟ್ ಸ್ಟಿಲ್ ಐ ವಾಂಟ್ ಹ್ಯಾವ್ ಎನ್ ಅಪಾರ್ಟ್ಮೆಂಟ್. ಫಾರ್ ಸಮ್ ರೀಸನ್ ಐ ಡೋಂಟ್ ಹ್ಯಾವ್ ದಿಸ್ ಇನ್ ಮೈ ಮೈಂಡ್. ಸೊ ಹಾಗಾಗಿ ದಿಸ್ ಇಸ್ ದ ಅಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಕೀ ಥರ ನನ್ನ ಒಂದು ಗೋಲ್ ಇದ್ದಿದ್ದು. ಸೊ ಹಾಗಾಗಿ ಐ ಡೋಂಟ್ ನೋ, ಇಟ್ ಕುಡ್ ಬಿ ಅ ಸೈಟ್ ಹ್ಯಾಂಡ್ ಓವರ್ ಆರ್ ಅನ್ ಅಪಾರ್ಟ್ಮೆಂಟ್ ಹ್ಯಾಂಡ್ ಓವರ್. ಸೊ ಹಾಗಾಗಿ ಫಸ್ಟು ಮನೆಯಿಂದ ನನ್ನ ಡ್ರೀಮ್ ಸ್ಟಾರ್ಟ್ ಆಗುತ್ತೆ ಈ ವರ್ಷ. ನನ್ನ ಮೈಂಡಲ್ಲಿ ಇದ್ದಂಥದ್ದು 3 ಮನೆ. ಒಂದು ಇದು, ಇನ್ನೊಂದು ಇದು ಆ್ಯಂಡ್ ಇನ್ನೊಂದು ಇದು. ಮೇ ಬಿ ದಿಸ್ ವಿ ಕ್ಯಾನ್ ಮೇಕ್ ಆ್ಯಕ್ಚುಲಿ. ಆ್ಯಂಡ್ ಇದೇನಂತಂದರೆ ಇದು ಮನೆ ಇನೋಗ್ರೇಷನ್ ದಿನ ಗೈಸ್. ದಿಸ್ ಈಸ್ ಲೈಕ್ ಅವತ್ತಿನ ದಿನ ನಮ್ಮಮ್ಮ ಹೇಳ್ತಿದ್ರಲ್ಲ, ಅವತ್ತಿನ ದಿನ ನಾನು ಸತ್ತೋದ್ರು ನನ್ನ ಖುಷಿ. ಸೊ ಆ ಥರ ಟಚ್ ಹೊಡೋ ಥರ ಆಗದಲ್ಲೇ ಇರಲಿ. ಮೈ ಪಾಯಿಂಟ್ ಈಸ್ ಯು ಗೆಟಿಂಗ್ ಇಟ್ ರೈಟ್. ಆ ಖುಷಿ ಅನ್ನೋದಿದಲ್ಲ ಫೈನಲಿ ವೆನ್ ಯು ಅಚೀವ್ ಸಮಥಿಂಗ್. ಸೊ ಹಾಗಾಗಿ ಮನೆ ಅನ್ನೋದು ದೊಡ್ಡ ಡ್ರೀಮ್ ಗೈಸ್. ಸೊ ಇಂಥ ಒಂದು ಮನೆ ಕಟ್ಟಬೇಕು. ದಿಸ್ ಮೇ ಬಿ ಲೇಟರ್, ಬಟ್ ದಿಸ್ ಟು ಐ ಹ್ಯಾವ್ ಇನ್ ಮೈ ಮೈಂಡ್. ಈ ಥರ ಒಂದು ಸ್ವಂತ ಮನೆ ಇದ್ರೆ ಹೆಂಗಿರುತ್ತೆ. ಆ್ಯಂಡ್ ಇನ್ನೊಂದೇನಂತಂದರೆ ನಾನು ಇಲ್ಲಿ ಕಾರ್ ಇದೆ ಅಲ್ವಾ. ಸೊ ಕಾರ್ ಬಂದ್ಬಿಟ್ಟು ನಾನು ಈ ಸೈಡಲ್ಲಿ ಏನಪ್ಪ ಅಂತಂದರೆ ಯು ಕ್ಯಾನ್ ಸಿ ಐ ಹ್ಯಾವ್ ಸ್ಟಿಕ್ಡ್ ದಿಸ್ ಒನ್ ಬಿಕಾಸ್ ಕಾರ್ ಕ್ಲಿಯರಾಗಿ ಕಾಣಿಸ್ಲಿ ಅಂತ ವೆನ್ ಎವರ್ ಐ ಲುಕ್ ಅಟ್ ದಿಸ್ ಬೋರ್ಡ್. ಸೊ ಮೈ ಐಡಿಯಾ ಇಷ್ಟು ಇಲ್ಲಿ ನೀವು 2 ನೋಡ್ಬೋದು. ಐ ಮೀನ್ ಮೈ ರಿಚ್ ಗರ್ಲ್ ಇರೋ ಅಂತ ಹೇಳ್ಬಿಟ್ಟು ಮತ್ತು ಕಾರು. ಸೊ ಐ ಕೈಂಡ್ ಆಫ್ ಲೈಕ್ ಮರ್ಸಿಡೀಸ್. ಅದರಲ್ಲೂ ಐ ಲೈಕ್ ಓಪನ್ ಕಾರ್ಸ್. ಮುಂಚೆನೂ ನಾನು ಸ್ವಂತ ಕಾರ್ ತೊಗೊಂಡಿದ್ದೆ. ಸೊ ಐ ಥಿಂಕ್ ಇವಾಗ ಕಾರ್ ತೊಗೊಂಡು 4 ವರ್ಷ ಆಯಿತು ಅನ್ಸುತ್ತೆ ನನ್ನ ಕಾರ್ ತೊಗೊಂಡು. ಸೊ ಐ ಹ್ಯಾವ್ ಅ ಸ್ವಿಫ್ಟ್. ನಾನು ಅವಾಗ ತೊಗೊಂಡಿದ್ದು
ಯಾ ಲೈಕ್ ಕಾರ್ ಇಲ್ಲ ಅಂತಲ್ಲ, ಬಟ್ ಇಟ್ಸ್ ಟೈಮ್ ಟು ಅಪ್ಡೇಟ್ ಅಂತ ಅಷ್ಟೇ. ಅವಾಗಲೂ ಅಷ್ಟೇ ಟಾಪ್ ಆ್ಯಂಡ್ ಹೊಸ ಕಾರ್ ತೊಗೊಂಡಿದ್ದೆ ತುಂಬ ಮುಂಚೆನೇ. ಇಲ್ಲಿ ಒಂದು ಕಾರ್ ಇದೆ ನೋಡಿ, ಇಟ್ಸ್ 2 ಫೋಟೋಸ್ ಪ್ರಿಂಟ್ ಮಾಡಿದ್ದೆ. ಇದು ಒಂದು ನನಗೆ ಕಲರ್ ಕೂಡ ತುಂಬ ಇಷ್ಟ ಆಗಿತ್ತು, ಪರ್ಪಲ್ ಕಲರ್. ಸೊ ದಿಸ್ ಇಸ್ ಅನ್ ಓಪನ್ ಕಾರ್. ಸೊ ನನಗೆ ಬ್ಲ್ಯಾಕ್ ಓಪನ್ ಕಾರು ನನ್ನ ಡ್ರೀಮ್ ಆಗಿತ್ತು ಆಯ್ತಾ. ಸೊ ಬಟ್ ವೆನ್ ಐ ಸಾ ದಿಸ್ ಕಲರ್ ಐಮ್ ಲೈಕ್ ದಿಸ್ ಇಸ್ ಬೆಟರ್ ದೆನ್ ಬ್ಲ್ಯಾಕ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ನಾನು ಪ್ರಿಂಟ್ ಮಾಡಿಸಿದೆ. ಬಟ್ ದೆನ್ ಅದಲ್ಲ ಅಂದರೆ ಇದು ಅಂತ ಹೇಳ್ಬಿಟ್ಟು ಹಿಂದೆಗಡೆ ಇಟ್ಟಿದ್ದೀನಿ. ಸಿ ದಿಸ್ ಇಸ್ ಓಪನ್ ಕಾರ್. ಐ ಲೈಕ್ open cars. So this is second thing. So the picture basically resembles peace of mind and calmness. No matter how triggered you feel from outside sources, ನೀವು ಒಳಗಿಂದ ತುಂಬ ನೆಮ್ಮದಿಯಾಗಿರಬೇಕು. ಏನೇ ಆದ್ರೂ ನಥಿಂಗ್ ಶುಡ್ ಟಚ್ ಮೀ ಇಮೋಷ್ನಲಿ ಅಂತ ಹೇಳ್ಬಿಟ್ಟು. ಸೊ ಇಮೋಷ್ನಲ್ ಸ್ಟ್ರೆಂತ್ ಇಸ್ ಸಮಥಿಂಗ್ ದಟ್ ಐ ವಾಂಟ್ ವರ್ಕ್ ಇನ್ ದಿಸ್ ಇಯರ್. ಬಿಕಾಸ್ ಇಲ್ಲಿಂದ ಗಟ್ಟಿ ಇದ್ರೆ ಯಾರೇನು ಮಾಡೋದಕ್ಕಾಗಲ್ಲ. ಸೊ ದಟ್ ಈಸ್ ಒನ್ ಥಿಂಗ್. ದಿಸ್ ಹಾಲ್ ಇದೆಲ್ಲ, ಈ ಹಾಲ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಎ ಕ್ಲೀನ್ ಲಿವಿಂಗ್ ಸ್ಪೇಸ್. ಆ್ಯಂಡ್ ಐ ಲೈಕ್ ವೈಟ್ ಅಸ್ಥೆಟಿಕ್ಸ್, ವೈಟ್ ಆ್ಯಂಡ್ ವಾರ್ಮ್ ಅಸ್ಥೆಟಿಕ್ಸ್. ಸೊ ದಟ್ ಈಸ್ ಬೇಸಿಕಲಿ ವಾಟ್ ದಿಸ್ ಒನ್ ರಿಪ್ರೆಸೆಂಟ್ಸ್. ಆ್ಯಂಡ್ ಐ ಆಲ್ಸೋ ವಾಂಟ್ ಗೆಟ್ ಅ ಸೋಫಾ ಅಂತ ಹೇಳಿದ್ನಲ್ಲ. ಸೊ ಹಾಗೆ ದಿಸ್ ರಿಪ್ರೆಸೆಂಟ್ಸ್ ದ್ಯಾಟ್ ಒನ್. ಆ್ಯಂಡ್ ಮ್ಯಾರಿ ಮೀ ಅನ್ನೋದು ದಿಸ್ ಇಸ್ ಮೋರ್ ಲೈಕ್ ಅ ಪ್ರಪೋಸಲ್ ದಟ್ ಐವ್ ಬಿನ್ ವೇಟಿಂಗ್ ಫಾರ್ ಮೈ ಹೋಲ್ ಲೈಫ್. ಅಂದರೆ ದಿಸ್ ಇಸ್ ಹೌ ಐ ವಾಂಟ್ ಟು ಬಿ ಪ್ರಪೋಸ್ಡ್. ಅಂದರೆ ಲೈಕ್ ಏನೋ ಪ್ರಾಪರ್ ಡೆಸ್ಟಿನೇಷನ್ ಚೆನ್ನಾಗಿ ಪ್ಲ್ಯಾನ್ ಮಾಡಿ ವೆನ್ ಐಮ್ ಆಲ್ ಡ್ರೆಸ್ಡ್. ಸೊ ಅವಾಗ ಐ ಗೆಟ್ ಫುಲ್ ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಆಗಿ ಐ ಗೆಟ್ ಏನಂತಾರೆ ಪ್ರಪೋಸಲ್ ಟು ಐ ನೋ ವೆರಿ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಈ ರೀಲ್ಸ್ ಎಲ್ಲ ನೋಡ್ಬಿಟ್ಟು ಏನೇನು ಎಕ್ಸ್ಪೆಕ್ಟೇಷನ್ಸ್ ಸ್ಟಾರ್ಟ್ ಆಗಿದೆ ಅಂತ. ಬಟ್ ಐ ಥಿಂಕ್ ಇಟ್ ಜಸ್ಟ್ ಟೇಕ್ಸ್ ಒನ್ ರೈಟ್ ಪರ್ಸನ್ ಟು ಡೂ ಇಟ್ ಆಲ್ ಆ್ಯಂಡ್ ಇಟ್ ಡಸಂಟ್ ಫೀಲ್ ಲೈಕ್ ಯುವರ್ ಆಸ್ಕಿಂಗ್ ಫಾರ್ ಟೂ ಮಚ್. ಸೊ ಆ ಥರ. ಆ್ಯಂಡ್ ಇನ್ನೊಂದು ಏನಂತಂದರೆ, ಸೊ 2 ಮನೆ ನಾನು ತೋರಿಸ್ದಲ್ಲ. ಸೊ ಇದು ಬಂದ್ಬಿಟ್ಟು ಶಿವ. ಅದು ಆ್ಯಕ್ಚುಲಿ ಒಂದೇನಂತಂದರೆ ನನಗೆ ಫೇವ್ರೆಟ್ ಗಾಡ್ ಅಂತ ಯಾವುದೂ ಇರಲಿಲ್ಲ. ನಮ್ಮ ಊರು ದೇವರು ಕರಿಯಮ್ಮ ಅಂತಿತ್ತು. ಸೊ ನಾನು ಅದನ್ನು ನಂಬ್ತಾ ಇದ್ದೆ. ಆ್ಯಂಡ್ ರೀಸೆಂಟ್ಲಿ ಐ ಸ್ಟಾರ್ಟೆಡ್ ಫೀಲಿಂಗ್ ಲೈಕ್ ಆ್ಯಂಡ್ ಐ ಆಲ್ಸೋ ರಿಯಲೈಸ್ ನಮ್ಮ ಮಂದೇವ್ರು ಬಂದ್ಬಿಟ್ಟು ಮಲ್ಲಿಕಾರ್ಜುನ ಸ್ವಾಮಿ, ವಿಚ್ ಇಸ್ ನಥಿಂಗ್ ಬಟ್ ಶಿವ. ಸೊ ಹಾಗಾಗಿ ನನ್ನ ಪ್ರತಿಯೊಂದು ಹೆಜ್ಜೆಲೂ ನನಗೆ ಶಿವ ನನ್ನ ಜೊತೆ ಎತ್ಕೊಂಡು ನನಗೆ ಗೈಡ್ ಮಾಡಲಿ, ಅಂದರೆ ನನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಶಿವ ನನ್ನ ಹಿಂದೆ ಇದ್ದಾನೆ ಅಂತ ಹೇಳಿಬಿಟ್ಟು ಈ ಒಂದು ಫೋಟೋ. ದಿಸ್ ಇಸ್ ವಾಟ್ ಇಟ್ ರಿಪ್ರೆಸೆಂಟ್. ಸೊ ನನ್ನ ಪ್ರತಿಯೊಂದು ಹೆಜ್ಜೆಲೂ ನನಗೆ ಯಾರು ಕೆಟ್ಟದ್ದು ಮಾಡೋಕ್ಕೆ ಬಂದರೆ ನಾನು ನೋಡ್ಕೋತೀನಿ ಮಗಳೇ, ನೀನು ತಲೆ ಕೆಡಿಸ್ಕೋಬೇಡ ಅನ್ನೋ ಒಂದು ಭರವಸೆ ತೋರಿಸುವಂಥ ಒಂದು ಪಿಕ್ಚರ್ ಇದು. ಸೊ ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ. ಸೊ ಐ ಆಮ್ ಅ ವೆರಿ ಬಾಸ್ ಲೇಡಿ, ಐ ಆಮ್ ಅ ಲಿಟಲ್ ಡಾಮಿನೇಟಿಂಗ್, ಬಟ್ ಡಾಮಿನೇಟಿಂಗ್ ಇನ್ ಅ ಗುಡ್ ವೇ. ಸೊ ದೆರ್ ಆರ್ 2 ಟೈಪ್ಸ್ ಆಫ್ ಡಾಮಿನೇಷನ್. ಅಂದರೆ ಎಲ್ಲದನ್ನು ನಾನೇ ಕಂಟ್ರೋಲಲ್ಲಿ ಇಟ್ಕೋಬೇಕು, ನೋ, ದಟ್ ಈಸ್ ನಾಟ್ ಡಾಮಿನೇಷನ್. ದಟ್ ಈಸ್ ನಾಟ್ ದ ಕೈಂಡ್ ಆಫ್ ಡಾಮಿನೇಟಿಂಗ್ ಪರ್ಸನ್ ದಟ್ ಐ ಆಮ್. ಯಾವ ಥರ ಡಾಮಿನೇಟಿಂಗ್ ಅಂತಂದರೆ, ವೆನ್ ಸಮಥಿಂಗ್ ಈಸ್ ನಾಟ್ ರೈಟ್, ಯು ಇಂಟೆಂಡ್ ಟು ಮೇಕ್ ಇಟ್ ರೈಟ್ ಇನ್ ಅ ಗುಡ್ ವೇ. I might come out harsh sometimes, but my intention is to make it right. Our kind of domination, and I want to be a powerful woman. So hagagi, so this one represents that, my strong presence. So adu, and idu I want a bathroom like this which is very white and very old style aesthetic. So idu, and ಇನ್ನೊಂದು ಏನಂತಂದರೆ ಐ ಆಮ್ ಅ ಬಿಲಿಯನಿಯರ್. ಸೊ ದಿಸ್ ಇಯರ್ ಮೈ ಗೋಲ್ ಇಸ್ ಟು ಅಟ್ಲೀಸ್ಟ್ ಬಿ ಅ ಮಿಲಿಯನಿಯರ್. ದಟ್ ಐ ಡೋಂಟ್ ನೋ. ಬಿಲಿಯನಿಯರ್ ಟೇಕ್ಸ್ ಅ ಲಾಟ್ ಆಫ್ ಮನಿ, ಐ ನೋ. ಬಿಕಾಸ್ ಎಷ್ಟು ಜನ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಇನ್ ಆರ್ಡರ್ ಟು ಬಿ ಅ ಮಿಲಿಯನಿಯರ್ ನಿಮ್ಮ ಒಂದು ನೆಟ್ವರ್ತ್ 1 crore ಇರಬೇಕು, 1 crore ಅಥವಾ 1 crore ಮೇಲೆ ಇರಬೇಕು. ಆ್ಯಂಡ್ ಯಾವುದೇ ಥರ ಸಾಲ ಇರಬಾರ್ದು ನಿಮ್ಮ ಮೇಲೆ. ಸೊ ದಟ್ ಈಸ್ ವೆನ್ ಯು ವಿಲ್ ಬಿ ಕಾಲ್ಡ್ ಅ ಮಿಲಿಯನಿಯರ್. ಓಕೆನಾ. ಸೊ ಹಾಗಾಗಿ ದ್ಯಾಟ್ ಇಟ್ ಸೆಲ್ಫ್ ಇಸ್ ಡಿಫಿಕಲ್ಟ್ ಫಾರ್ ಮಿ ರೈಟ್ ನೌ. ಬಿಕಾಸ್ ಸ್ವಂತ ಎಲ್ಲ ಬಿಲ್ಡ್ ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಗಟ್ಟಿಗೆ ಅಂದ್ಕೊಂಡ್ರೆ ಯೂನಿವರ್ಸ್ ಕೂಡ ನಿಮಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಯಾರಿಗೆ ಗೊತ್ತು. ಸೊ ಬೋರ್ಡಲ್ಲಿ ಫ್ರಂಟಲ್ಲಿ ಹಾಕೋಕ್ಕೆ ಧೈರ್ಯ ಇರಲಿಲ್ಲ ನನಗೆ. ಸೊ ಹಾಗಾಗಿ ಬ್ಯಾಕ್ ಸೈಡಲ್ಲಿ ಹಾಕಿದ್ದೀನಿ. ಸೊ ದಟ್ ಈ ವರ್ಷ ಆಗಲಿಲ್ಲ ಅಂತಂದ್ರೂ ಓಕೆ, ನೆಕ್ಸ್ಟ್ ಇಯರ್ ಆಗುತ್ತೆ ಏನೋ ಒಂದು, ಅದೇನೋ ಒಂದು ಥಾಟ್ ಪ್ರೊಸೆಸಲ್ಲಿ ಐ ವಾಂಟ್ ಬಿ ಅ ಬಿಲಿಯನಿಯರ್ ಗೈಸ್, ನಾಟ್ ಅ ಮಿಲಿಯನಿಯರ್. ಸೊ ಹಾಗಾಗಿ ಮೈ ಡ್ರೀಮ್ಸ್ ಆರ್ ಬಿಗ್ ಆ್ಯಂಡ್ ಲೈಕ್ ಸಮ್ವೇರ್ ಸ್ವಲ್ಪ ಭಯ ಆದ್ರೂ ಒಳಗಡೆ ಇಂದ ವೈ ಟು ಲೆಟ್ ಇಟ್ ಗೋ. ಒಂದು ಕಡೆ ಇಡೋಣ, ನೋಡೋಣ, ಯಾರಿಗೆ ಗೊತ್ತು ದೇವ್ರ ಅಸ್ತು ಅಂತಂದರೆ ಯಾವಾಗ ಅಸ್ತು ಅಂತ ಹೇಳ್ತಾನೆ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಸೊ ಐ ಆಮ್ ಅ ಬಿಲಿಯನರ್ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದು ಬಿಟ್ಟು ಐ ಡೋಂಟ್ ನೋ ವಾಟ್ ದಿಸ್ ಇಸ್ ಅಬೌಟ್, ಬಟ್ ಇದು ಯಾಕೋ ಅಂಟಿಸ್ಬೇಕು ಅಂತ ಅನಿಸ್ತು. ದ ಯೂನಿವರ್ಸ್ ಮೇಡ್ ಮೀ ಡೂ ದಿಸ್. ಸೊ ಒನ್ ಡೇ ಐ ನೋ ವೈ ಐ ಸ್ಟಿಕ್ಡ್ ಇಟ್ ಹಿಯರ್. ಆ್ಯಂಡ್ ಇನ್ನೊಂದು, ಐ ವಾಂಟ್ ಅ ವೆರಿ ರಾಯಲ್ ಸೆಟಪ್ ಆಫ್ ಹೌಸ್. ನಂಗೆ ಈ ಥರ ವಾಲ್ಸ್ ಎಲ್ಲ ನೋಡೋರಲ್ಲ. ಆ್ಯಂಡ್ ಐ ವಾಂಟ್ ಅ ನೈಸ್ ರೂಮ್ ಸ್ಪೇಸ್ ಲೈಕ್ ದಿಸ್. ಆ್ಯಂಡ್ ಐ ಲೈಕ್ ಲಾಂಗ್ ಕರ್ಟನ್ಸ್. ಅದು ಇನ್ನೊಂದು ಫೋಟೋ ಇದೆ, ಅದನ್ನು ತೋರಿಸ್ತೀನಿ. ಸೊ ಐ ಲೈಕ್ ಕರ್ಟನ್ಸ್ ಫ್ರಮ್ ದ ಸೀಲಿಂಗ್ಸ್, ಅಂದರೆ ಫುಲ್ ಟಾಪಿಂದ ಇರುತ್ತಲ್ಲ ಆ ಥರದ್ದು ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ಇನ್ನೊಂದು ಇಲ್ಲಿದೆ ನೋಡಿ. ಸೊ ಈ ಥರ
ಫುಲ್ ಫ್ರಮ್ ದ ಟಾಪ್ ಆಫ್ ದ ಏನಂತಾರೆ ವಾಲ್ ಅಲ್ಲಿಂದ ಐ ಲೈಕ್ ಸೀಲಿಂಗ್ಸ್ ಲೈಕ್ ದಿಸ್ ವಿತ್ ಕರ್ಟನ್ಸ್ ಆ್ಯಂಡ್ ಐ ಆಲ್ಸೋ ಲೈಕ್ ಸ್ಟೇಜ್ ಲೈಕ್ ದಿಸ್ ವೆರಿ ಏನಂತಾರೆ ಫುಲ್ ರಾಯಲ್ ಫೀಲಿಂಗ್ ಬರುತ್ತಲ್ಲ ಆ ಥರ. ಸೊ ದಟ್ ಈಸ್ ದ ಹೋಲ್ ರೀಸನ್ ವೈ ಐ ಕೆಪ್ಟ್ ಇಟ್ ಲೈಕ್ ದಿಸ್. ಐ ಆಲ್ವೇಸ್ ಲವ್ಡ್ ಆರ್ಗನೈಸಿಂಗ್ ವೆರಿ ಕ್ಲೀನ್ ವೆರಿ ನೈಸ್ ಹೌಸ್ ವಿಚ್ ಇಸ್ ಸ್ಟಿಲ್ ಅ ಡ್ರೀಮ್ ಫಾರ್ ಮಿ. ಎಷ್ಟೋ ಜನಕ್ಕೆ ಅಂತ ಅನ್ಸುತ್ತೆ. ಲೆಟ್ಸ್ ಕಮ್ ಟು ದ ಮೇನ್ ಪಾರ್ಟ್. ಸೊ ಇದರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ಲಿ ಮನಿ ಲವ್ಸ್ ಮೀ ಬಿಕಾಸ್ ಐ ಲವ್ ಮನಿ. ಸೊ ಈಗ ನೀವು ಯಾರನ್ನಾರು ಇಷ್ಟಪಡ್ತಾ ಇದ್ದೀರಾ ಅಂತಂದಮೇಲೆ ನೀವು ಎಷ್ಟು ಪ್ರಯತ್ನ ಪಡ್ತೀರಾ ಯಾರನ್ನಾರು ಒಬ್ರಿಗೆ ಇಷ್ಟಪಡೋಕ್ಕೆ ಅಂತಂದಾಗ ಅವ್ರ ಕಡೆಯಿಂದ ಸ್ವಲ್ಪ ಏನಾದರೂ ಅವ್ರಿಗೆ ಅನ್ಸುತ್ತೆ ಏನು ಇವ್ರು ನಾನು ಎಷ್ಟು ಇಷ್ಟಪಡ್ತಾರೆ, ಮೇ ಬಿ ನನಗೂ ಅವ್ರಿಗೆ ಕಂಡ್ರೆ ಇಷ್ಟ ಅನ್ಸುತ್ತೆ, ಅದೊಂದು ಫೀಲಿಂಗ್ ಬರುತ್ತಲ್ವಾ. ಸೊ ಸೇಮ್ ವೇ ವೆನ್ ಯು ಲವ್ ಮನಿ ಸೋ ಮಚ್ ಮನಿ ವಿಲ್ ಲವ್ ಯು ಬ್ಯಾಕ್. ಸೊ ಮನಿ ಲವ್ಸ್ ಮೀ. ಸೊ ಆ ಒಂದು ಮೈಂಡ್ ಸೆಟ್ಟಲ್ಲಿ ಐ ವಾಂಟ್ ಸ್ಟೆಪ್ ಇನ್ ಟು 2026. ಆ್ಯಂಡ್ ನೆಕ್ಸ್ಟು ನಾನು ಈ ವರ್ಷ ನೀವು ನೋಡಿರ್ಬೋದು ನಾನು ಡೈಮಂಡ್ ರಿಂಗ್ ತೊಗೊಂಡೆ. ಇನ್ 2026 ಐ ಆಮ್ ಥಿಂಕಿಂಗ್ either a gold bracelet or a diamond bracelet. So ಅದನ್ನ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಬೇಸಿಕಲಿ ರಿಪ್ರೆಸೆಂಟ್ಸ್ ದ್ಯಾಟ್ ಐ ವಾಂಟ್ ಡೂ ಸಮಥಿಂಗ್ ಇನ್ ಮೈ ಆ್ಯಕ್ಟಿಂಗ್ ಕೆರಿಯರ್. ಸೊ ಹಾಗಾಗಿ ಐ ಸ್ಟಿಲ್ ಬಿಲೀವ್ ದಟ್ ಐ ಹ್ಯಾವ್ ಅ ಲಾಟ್ ಆಫ್ ಸ್ಕೋಪ್. ಹಾಗಾಗಿ ಯಾರಾದರೂ ಇಂಡಸ್ಟ್ರಿಲಿ ಹೀರೋಯಿನ್ಗೆ ನೋಡ್ತಾ ಇದ್ರೆ ಪ್ಲೀಸ್ ಕನ್ಸಿಡರ್ ಮೀ. ನನಗೆ ಒಂದು ಮೂವಿಲೇ ಸ್ಟಾಪ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ದೆನ್ ನನಗೆ ಆಪರ್ಚುನಿಟಿ ಸಿಕ್ಕ ಟೈಮಲ್ಲಿ ನಾನು ತೊಗೊಳಕ್ಕಾಗಲಿಲ್ಲ ಬಿಕಾಸ್ ಆಫ್ ಸಮ್ಮನ್ ಡಿಂಟ್ ಲೆಟ್ ಮೀ ಡೂ ಇಟ್. ಅದಕ್ಕೆ ಯು ಶುಡ್ ಚೂಸ್ ಯೋರ್ ಪಾರ್ಟ್ನರ್ ವೆರಿ ವೈಸ್ಲಿ ಅಂತ ಹೇಳ್ತಾರಲ್ವಾ. ಹೌಎವರ್ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಐ ಸೆಡ್ ಎಸ್. ಸೊ ದಿಸ್ ಇಸ್ ಲೈಕ್ ಈ ರಿಂಗ್ ನೋಡ್ತಾ ಇದ್ದೀರಲ್ಲ, ಸೊ ಐ ವಾಂಟ್ ಅ ಪ್ರಪೋಸಲ್ ರಿಂಗ್ ಲೈಕ್ ದಿಸ್ ಆ್ಯಂಡ್ ಐ ಆಮ್ ಗೋಣ ಸೇ ಎಸ್ ಟು ದ್ಯಾಟ್. ಸೊ ಹಾಗಾಗಿ ಅದು. ಆ್ಯಂಡ್ ನೆಕ್ಸ್ಟ್ ಮೈ ಬ್ಯಾಂಕ್ ಅಕೌಂಟ್ ಗ್ರೋಸ್ ಎವ್ರಿ ಡೇ. ಇಟ್ಸ್ ಲೈಕ್ ದೇರ್ ಇಸ್ ನೋ ಡೇ ದಟ್ ವೇರ್ ಮೈ ಬ್ಯಾಂಕ್ ಅಕೌಂಟ್ ವಿಲ್ ಫೀಲ್ ಲೈಕ್ ಓಕೆ ಏನಾಗ್ತದೆ. ಇಟ್ ವಿಲ್ ಆಲ್ವೇಸ್ ಗ್ರೋ. It will always grow no matter what and I will work for it. So that is the mindset that I'm keeping. ಬೆಳಿಲೇಬೇಕು ಬಿಕಾಸ್ ದುಡ್ಡಿದ್ರೆ ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿರಲ್ಲ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಶಿವಾದು ಕೈದು. ಆ್ಯಂಡ್ ನಾನು ಮಗು ಥರ, ಶಿವನ ಮಗು ಥರ. ಇಟ್ಸ್ ಲೈಕ್ ನಾನೇನೇ ಆದರೂ ನನ್ನ ಮಗಳನ್ನ ಕೈ ಹಿಡ್ಕೊಂಡು ನಡೆಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಥಾಟ್ ಪ್ರೊಸೆಸಲ್ಲಿ ನಾನು ಹೋಗ್ತಾ ಇರೋದು. ಇನ್ನೊಂದು ಐ ಲವ್ ಫ್ಲವರ್ಸ್. ಸೊ I would love to buy a lot of flowers for myself this year. Flowers makes me happy. Greenery makes me happy. ಇದು ನಾನು ನಿಮಗೆ ಆಲ್ರೆಡಿ ಹೇಳಿದೆ. ಸೊ ಐ ವಾಂಟ್ ಟ್ರಾವೆಲ್ ಫಸ್ಟ್ ಕ್ಲಾಸ್, ಬಿಸ್ನೆಸ್ ಕ್ಲಾಸ್. ಸೊ ದಿಸ್ ಇಸ್ ಒನ್ ಆಫ್ ಮೈ ಚೆಕ್ ಲಿಸ್ಟಲ್ಲಿ ಇರುವಂಥದ್ದು. ಹಾಗಾಗಿ ದೊಡ್ಡ ಫೋಟೋ ಅಂಟಿಸ್ಕೊಂಡಿದ್ದೀನಿ. ಯು ಕ್ಯಾನ್ ಸಿ ಚಿಕ್ಕ ಫೋಟೋಸ್ ಕೂಡ ನೋಡ್ಬೋದು, ದೊಡ್ಡ ಫೋಟೋಸ್ ಕೂಡ ನೋಡ್ಬೋದು. ಸೊ ಬಿಗ್ ಫೋಟೋಸ್ ಏನಿದೆ ಇಟ್ ರೆಪ್ರೆಸೆಂಟ್ ಮೈ ಬಿಗರ್ ಗೋಲ್ಸ್. ಗೆಟಿಂಗ್ ಇಟ್. ಸೊ ಅದು ನನಗೆ ಬಿಗ್ಗರ್ ಅಂತ ಹೇಳ್ಬೋದು. ಇದ್ರದ್ದು ಒಂದಿನ ವ್ಲಾಗ್ ಮಾಡ್ತೀನಿ ಗೈಸ್. ಅದೆಲ್ಲ ನಮ್ಮ ಅಮ್ಮನ ಮುಂದೆ ಅದೇ ಥರ. ದಟ್ ಈಸ್ ವಾಟ್ ಇಟ್ ರಿಪ್ರೆಸೆಂಟ್ಸ್ ಅಬೌಟ್. ದೆನ್ ಕಾರ್ದು ಎಕ್ಸ್ಪ್ಲೈನ್ ಮಾಡಿದೆ ನಾನು ನಿಮ್ಗೆ ಆಲ್ರೆಡಿ. ಐ ವಾಂಟ್ ಬಿ ಅ ಬಿಸ್ನೆಸ್ ವುಮೆನ್. ಐ ವಾಂಟ್ ಬಿ ಅನ್ ಆಂಟರ್ಪ್ರನರ್. ಸೊ ಹಾಗಾಗಿ ದಿಸ್ ಇಸ್ ವಾಟ್ ಇಟ್ ರಿಪ್ರೆಸೆಂಟ್. ಐ ವಾಂಟ್ ಬಿ ವೆರಿ ಪವರ್ಫುಲ್ ಇನ್ ಮೈ ಓನ್ ಸ್ಪೇಸ್. ಈವನ್ ಇಫ್ ಐ ಗೆಟ್ ಮ್ಯಾರಿಡ್, ನನ್ನದೇ ಆದಂಥ ಒಂದು ಲೈಫ್ ಇರಬೇಕು, ನನ್ನದೇ ಆದಂಥ ಒಂದು ದುಡ್ಡು ಇರಬೇಕು. ನನಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಮೈ ಪಾರ್ಟ್ನರ್ ಶುಡ್ ಡೂ ದಿಸ್ ಫಾರ್ ಮೀ, ಡೂ ದಟ್ ಫಾರ್ ಮೀ ಅಂತ ಆಸ್ ಅ ಪರ್ಸನ್ ಹೂ ಕೇರ್ಸ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನನಗೇನಿದೆ ಅಂತಂದರೆ ಐ ಶುಡ್ ಬಿ ಕೇಪಬಲ್ ಎನಫ್ ಟು ಗಿವ್ ಮೈ ಸೆಲ್ಫ್ ಎವ್ರಿಥಿಂಗ್ ದಟ್ ಐ ವಾಂಟ್. ನನಗೆ ಏನು ಬೇಕೋ ಅದನ್ನು ನನಗೆ ಕೊಟ್ಕೊಳ್ಳೋಷ್ಟು ನನಗೆ ಕೆಪಾಸಿಟಿ ಇರಬೇಕು. ಆ್ಯಂಡ್ ದಟ್ ಈಸ್ ವೈ ಐ ವಾಂಟ್ ಬಿ ಅನ್ ಆಂಟರ್ಪ್ರನರ್ ಆ್ಯಂಡ್ ಲೈಕ್ ಡೂ ಮಲ್ಟಿಪಲ್ ಬಿಸ್ನೆಸಸ್. ಐ ಲವ್ ಬಿಸ್ನೆಸಸ್ ಬಿಕಾಸ್ ನಿಮಗೆ ಫ್ರೀಡಮ್ ಇರುತ್ತೆ. ಯಾವಾಗ ಬೇಕೋ ಅವಾಗ ಎದೋಬೋದು, ಎಲ್ಲಿ ಬೇಕೋ ಅಲ್ಲಿ ಹೋಗ್ಬೋದು ಪೂರಾ ದಿನ. ನೋ ಬಡಿ ಈಸ್ ಗೋಣ ಕಂಟ್ರೋಲ್ ಯು. ಸೊ ಯು ವಿಲ್ ಹ್ಯಾವ್ ಯುವರ್ ಫ್ರೀಡಮ್. ಸೊ ಇಫ್ ಸಮಥಿಂಗ್ ಕ್ಯಾನ್ ಬೈಸ್ ಯುವರ್ ಫ್ರೀಡಮ್, ಐ ವಾಂಟ್ ದ್ಯಾಟ್. ಸೊ ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಡಯಟ್ ಲೈಫ್. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐಮ್ ಸ್ಟಿಲ್ ಟ್ರೈಂಗ್ ಟು ಹೋಲ್ಡ್ ಆನ್ ಟು ಇನ್ ಅ ಪ್ರಾಪರ್ ವೇ. ಸೊ ಅದಕ್ಕೆ ಇದು ಕೂಡ ದೊಡ್ಡ ಫೋಟೋ ಹಾಕಿದ್ದೀನಿ. ಇಫ್ ಯು ಗೈಸ್ ಕ್ಯಾನ್ ಸಿ. ಐ ಲವ್ ವೆಜಿಟೇಬಲ್ಸ್, ಐ ಲವ್ ಫ್ರೂಟ್ಸ್. ಸೊ ಹಾಗಾಗಿ ಅದಕ್ಕೆ ಇದನ್ನು ಹಾಕಿದ್ದೀನಿ. ಸೊ ದಟ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಲಾಂಗ್ ರನ್ ವಾಟ್ ಆ್ಯಕ್ಚುಲಿ ಹೆಲ್ಪ್ಸ್ ಫಾರ್ ಅವರ್ ಬಾಡಿ ಆ್ಯಂಡ್ ಫಾರ್ ಅವರ್ ಮೆಂಟಲ್ ಹೆಲ್ತ್. ಪೀಪಲ್ ಸೇ ನಾವೇನು ತಿಂತೀವಿ ನಾವು ಅದು ಆಗ್ತೀವಿ ಅಂತ ಹೇಳ್ಬಿಟ್ಟು. ಇಟ್ಸ್ ಲೈಕ್ ವಿ ಬಿಕಮ್ ವಾಟ್ ವಿ ಈಟ್ ಅಂತ. ಐ ವಾಂಟ್ ಟು ಹ್ಯಾವ್ ಅ ಗ್ಲಾಸ್ ಸ್ಕಿನ್ ಫಾರ್ ದಿಸ್ ಇಯರ್. ಸೊ ಹಾಗಾಗಿ ನಿಮಗೆ ಗೊತ್ತು, ಐ ಆಮ್ ಆಲ್ರೆಡಿ ಟೇಕಿಂಗ್ ಆಲ್ ದ ಸ್ಕಿನ್ ಟ್ರೀಟ್ಮೆಂಟ್ಸ್. ಐ ವಾಂಟ್ ಲುಕ್ ಮೈ ಬೆಸ್ಟ್ ಆ್ಯಂಡ್ ಲೈಕ್ ಏಜಿಂಗ್ ಇಸ್ ಸಮಥಿಂಗ್ ವಿಚ್ ವಿ ಕಾಂಟ್ ಸ್ಟಾಪ್. ನನಗೆ ನೀವು ಏಜು ಆಗಿಲ್ಲ ಗೈಸ್ ಅಷ್ಟೊಂದು. ಬಟ್ ಆದ್ರೂ ಐ ವಾಂಟ್ ಲುಕ್ ಮೈ ಬೆಸ್ಟ್ ಅನ್ನೋದು. ನಮ್ಮ ಸೆಲ್ಫ್ ಲವ್ ಯಾವಾಗ ಕಾಣಿಸುತ್ತೆ ಗೊತ್ತಾ? ನಮ್ಮನ್ನು ನಾವು ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ಕೋತೀವಿ, ನಾವು ಚಿಕ್ಕ ಪುಟ್ಟ ವಿಷಯದಲ್ಲಿ ನಮಗೆ ನಾವು ಎಷ್ಟು ಕೇರ್ ಮಾಡ್ಕೋತೀವಿ. ಸೊ ಅದರಲ್ಲಿ ನಮ್ಮ ಒಂದು ಸೆಲ್ಫ್ ಲವ್ ಬರುತ್ತೆ. ಸೊ ಹಾಗಾಗಿ ಈ ವರ್ಷ ನಮ್ಮ ಲೈಫಲ್ಲಿ ಯಾವುದೇ ಪಾರ್ಟ್ ವಿ ಶುಡಂಟ್ ಇಗ್ನೋರ್. ಬಿಕಾಸ್ ಮೈಂಡಲ್ಲಿರುತ್ತೆ ಅಯ್ಯೋ ಇದು ಥರ ಇದಲ್ಲ, ಈ ಥರ ಇದಲ್ಲ. ವೆನ್ ವಿ ಫೀಲ್ ದಟ್, ವೈ ನಾಟ್ ಟ್ರೈ ಟು ಫಿಕ್ಸ್ ಇಟ್? ಗೆಟಿಂಗ್ ಇಟ್ ವೆನ್ ಯು ಕ್ಯಾನ್ ಫಿಕ್ಸ್ ಇಟ್. ಸೊ ಹಾಗಾಗಿ ನಾನು ಅದು ಆ್ಯಕ್ಚುಲಿ ನಾನು ಈ ಸಲ ಸ್ಕಿನ್ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಲ್ಲ, ನಾನು ಒಂದೇ ಸಲ ಪೇಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಐ ಫೆಲ್ಟ್ ಲೈಕ್ ದಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಬಿಕಾಸ್ ನನಗೆ 0% ಇಂಟ್ರೆಸ್ಟಲ್ಲಿ ಐ ಗಾಟ್ ದಿಸ್ ಸ್ಕಿನ್ ಟ್ರೀಟ್ಮೆಂಟ್ ಲೋನ್. ಸೊ ಐ ಥಿಂಕ್ ಟೋಟಲಿ ನಾನು 45,000 ಏನೋ ಹೇಳಿದ್ನಲ್ಲ, ಸೊ ಅಷ್ಟೊಂದು ಮಾಡಿಸ್ಕೊಂಡೆ.
ಆ್ಯಂಡ್ ಮಂತ್ಲಿ 6,500 ಕಟ್ ಆಗ್ತದೆ. ಐ ಥಿಂಕ್ ಫಾರ್ ದ ನೆಕ್ಸ್ಟ್ 6 or 7 months ಐ ಥಿಂಕ್ ಇಟ್ ವಿಲ್ ಡಿಡಕ್ಟ್. ಸೊ ಪ್ಯಾಸಿವಾಗಿ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಐ ಕ್ಯಾನ್ ಫಿಕ್ಸ್ ವಾಟ್ ಐ ವಾಂಟ್ ಟು ಫಿಕ್ಸ್. ಸೊ ಸಮ್ವೇರ್ ನೀವು ಅನ್ಕೋತಿದ್ರೆ ಐ ವಾಂಟ್ ಫಿಕ್ಸ್ ದಿಸ್, ಐ ಹ್ಯಾವ್ ದಿಸ್ ಇನ್ಸೆಕ್ಯೂರಿಟಿ, ಡೋಂಟ್ ಥಿಂಕ್ ಲೈಕ್ ಓಕೆ ಒಂದೇ ಸಲ ಪೇ ಮಾಡಬೇಕು ಅಂತ. ಬಿಕಾಸ್ ನಾವೇನು ಸ್ಕಿನ್ ಟ್ರೀಟ್ಮೆಂಟ್ ತೊಗೋತಾ ಇರ್ತೀವಿ ಅದು ಒಂದೇ ಸಲ ಆಗುವಂಥದ್ದಲ್ಲ. ಸೊ ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಅವರು ಹೇಳ್ತಾರೆ ಸ್ವಲ್ಪ ಪೇಷನ್ಸ್ ಆಗಿರಬೇಕು, 6 months ಯು ವಿಲ್ ಗೆಟ್ ಟು ಸಿ ದ ರಿಸಲ್ಟ್ಸ್ ಅಂತ. ಸೊ ವೆನ್ ದೇ ದೆಮ್ಸೆಲ್ಫ್ ಆರ್ ಟೆಲ್ಲಿಂಗ್ ದುಡ್ಡಿಲ್ಲ ಅಂತ ಯೋಚನೆ ಮಾಡೋಂಗಿಲ್ಲ, ಹೆಂಗೆ ನಾವು ಇದನ್ನು ಸಾರ್ಟ್ ಮಾಡ್ಬೋದು, ಅವ್ರ ಹತ್ರನೂ ಆಪ್ಷನ್ಸ್ ಕನ್ಸಿಡರ್ ಮಾಡ್ಕೊಳ್ಳಿ ಆ್ಯಂಡ್ ಟ್ರೈ ಟು ಫಿಕ್ಸ್ ಇಟ್. ಸೊ ನನಗೂ ಪ್ರಮೋಷನಲ್ ಫ್ರೀಯಾಗಿ ಮಾಡ್ಕೋಬೋದಿತ್ತು. ಬಟ್ ನನಗೇನು ಅನ್ನಿಸ್ತು ಅಂತಂದರೆ ನಾನು ಸೀರಿಯಸ್ ಆಗಿರಲ್ಲ ಅಥವಾ ಅವ್ರು ಕರೆಕ್ಟಾಗಿ ಸರ್ವಿಸ್ ಪ್ರೊವೈಡ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಐ ವೆಂಟ್ ಫಾರ್ ಮನಿ ಓನ್ಲಿ. ಸೊ ದುಡ್ಡು ಖರ್ಚು ಮಾಡಿದಾಗ ನಮಗೂ ಸ್ವಲ್ಪ ರೆಸ್ಪೆಕ್ಟ್ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಐ ಡೋಂಟ್ ಬಿಲೀವ್ ಇನ್ ಬಾಟಾ ಕೊಲಾಬ್ರೇಷನ್ಸ್ ಎನಿ ಮೋರ್. ಬಿಕಾಸ್ ನಾವು ಮಾಡ್ತಿರ್ದೆ ಹೊಟ್ಟೆ ಪಾಡಿಗೆ, ಫ್ರೀಯಾಗಿ ಮಾಡೋದು ನಮಗೆ ಏನು ಸಿಗುತ್ತೆ ಗೈಸ್. ಸೊ ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಲೂಯಿ ವಿಟಾನ್ ದಿಸ್ ಗ್ಲಾಸಸ್. ನಾನು ಒಂದ್ಸಲ ಮಾಲ್ ಇದು ನೋಡಿದ್ದೆ. ಸೊ ಐ ಥಿಂಕ್ ಇಟ್ ಇಸ್ 60,000 ಗ್ಲಾಸಸ್ ಆಯಿತಾ. ಸೊ ನಾನು ಇದನ್ನ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಪ್ರಾಬ್ಲಿ ಐ ವಾಂಟ್ ಬೈ ದಿಸ್, ಅದರ್ವೈಸ್ ದೇರ್ ಇಸ್ ಎ ಗ್ಲಾಸಸ್ ಆಯಿತಾ. ಒಂದು ಗ್ಲಾಸಸಲ್ಲಿ ಕ್ಯಾಮ್ರಾ ಬರುತ್ತೆ. ಸೊ ದಟ್ ವಿಲ್ ರೆಕಾರ್ಡ್ ಎವ್ರಿಥಿಂಗ್ ದಟ್ ಹ್ಯಾಪನ್ಸ್ ಅರೌಂಡ್ ಯು. ಸೊ ಆ ಥರ ಒಂದು ಗ್ಲಾಸಸ್ ತೊಗೋಬೇಕು ಅಂತ. ಇಟ್ಸ್ ನಾಟ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಇಫ್ ಐ ಥಿಂಕ್ ಅಬೌಟ್ ಇಟ್, ಬಟ್ ಇಟ್ಸ್ ಅ ಫೀಲಿಂಗ್. ವೈ sometimes you buy for feelings, not because it's a good investment. Getting it, it's not always about investment, it's about ಮೇಕಿಂಗ್ ಯೋರ್ ಸೆಲ್ಫ್ ಹ್ಯಾಪಿ, ಇವನ್ ದಟ್ಸ್ ವೆರಿ ಬ್ಯಾಡ್ ಇನ್ವೆಸ್ಟ್ಮೆಂಟ್. ಸೊ ಹಾಗಾಗಿ ಅದೊಂದು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಐ ಡೋಂಟ್ ನೋ ಇಫ್ ಐಮ್ ಗೋಣ ಇನ್ವೆಸ್ಟ್ ಆನ್ ಇಟ್, ಬಟ್ ಒಂದು ಕಾರ್ನರಲ್ಲಿ ಇರಲಿ, ನೋಡುವ. ದೇವ್ರ ಅಸ್ತು ಅಂದರೆ ಎಲ್ಲದೂ ಆಗುತ್ತೆ, ಬೇಡ ಅಂದ್ರೂ. ಸೊ ನೆಕ್ಸ್ಟು ಥೈಲ್ಯಾಂಡಲ್ಲಿ ದೇ ಲೈಟ್ ದಿಸ್ ಲ್ಯಾಂಟರ್ನ್ಸ್ ಎಲ್ಲ. ಸೊ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಆಲ್ವೇಸ್ ಡ್ರೆಮ್ಟ್ ಆಫ್. ಸೊ ದೇರ್ ಇಸ್ ಅ ಮೂವಿ ಕಾಲ್ಡ್ ಟ್ಯಾಂಗಲ್ಡ್ ಅಂತ ಹೇಳ್ಬಿಟ್ಟು. ಸೊ ಟ್ಯಾಂಗಲ್ಡಲ್ಲಿ ದೇರ್ ಇಸ್ ಅ ಸಾಂಗ್ ಕಾಲ್ಡ್ ಐ ಸಿ ಯು ಆಲ್ ದಿಸ್ ಡೇಸ್ ಚೇಸಿಂಗ್ ದಾನ್ ದೇ ಡ್ರೀಮ್ ಅಂತ ಒಂದು ಸಾಂಗ್ ಇದೆ. ಸೊ ಅದು ಚೆಕ್ ಮಾಡಿ, ಅದರಲ್ಲಿ ಇಟ್ಸ್ ಸೋ ಬ್ಯೂಟಿಫುಲ್. ಲ್ಯಾಂಟರ್ನ್ಸ್ ಎಲ್ಲ ಫುಲ್ ಹೋಗ್ತಾ ಇರುತ್ತೆ, ಹುಡುಗಿ ದೋಣಿ ಮೇಲೆ ಕೂತಿರ್ತಾರೆ, ಒಂದು ಕೆಮೆಲಿಯನ್ ಕೂಡ ಅವ್ರ ಜೊತೆ ಕೂತಿರುತ್ತೆ. ಸೊ ದಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ರಿಯಲ್ ಲೈಫಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೆಂಗಿರುತ್ತೆ, ರಿಯಲಿ ವಾಂಟ್ ಟು ವಿಟ್ನೆಸ್ ಇಟ್. So that is why I have kept this. So that is one of the things that I want to do this year. And next to miracles happens to me every day. It's like half of the time ನನ್ನ ಲೈಫಲ್ಲಿ fuck ups ಆಗುತ್ತೆ. I want to believe this year miracles will happen. Not only bad things but good things will also happen. And I will not let it until it happens. So ಹಾಗಾಗಿ in that mindset I want to step into 2026. ಅದು. And ಇನ್ನೊಂದು I'm in my rich girl era. So same again, this I can tell you. And also somewhere I'm trying to convince myself to drive a car. ನನ್ನ ಮೈಂಡ್ ಸೆಟ್ ಹೆಂಗೆ ಅಂತಂದರೆ ಐ ಕ್ಯಾನ್ ಕೀಪ್ ಅ ಡ್ರೈವರ್, ಸೊ ವೈ ಶುಡ್ ಐ ಡ್ರೈವ್ ಅಂತ. ಬಟ್ ದೆನ್ ವಿಲ್ ಸಿ ಗೈಸ್, ಐ ಆಮ್ ನಾಟ್ ಶೋರ್ ಅಬೌಟ್ ದಿಸ್. ದುಡ್ಡು. ಸೊ ಐ ವಾಂಟ್ ಟು ಹೋಲ್ಡ್ ಲೈಕ್ ದಿಸ್ ಸಮ್ ಡೇ ವೆನ್ ಐ ಬಿಲ್ಡ್ ಮೈ $1,000,000 business. I don't know, 1 crore worth business net worth, I don't know. So I want to hold like this. Someday I want to tell you all that I made it guys ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ರಿಚ್ ಎನರ್ಜಿ ಓನ್ಲಿ. ಸೊ ದಿಸ್ ಒನ್ 2 million ಮಾಡಬೇಕು ಅಂತಿತ್ತು, ಬಟ್ 2 million ನನಗೆ ಫೋಟೋ ಸಿಕ್ಕಲಿಲ್ಲ. ಸೊ ಹಾಗಾಗಿ 1.4 million ಇಟ್ಕೊಂಡಿದ್ದೀನಿ. ಸೊ ದಟ್ ಈಸ್ ಆಲ್ಸೋ ನಾಟ್ ಅ ಸ್ಮಾಲ್ ಗೋಲ್. ಆಲ್ ಐ ಹ್ಯಾವ್ ಟು ಡೂ ಇಸ್ ಬಿ ಕನ್ಸಿಸ್ಟೆಂಟ್, ಪೋಸ್ಟ್ ರೆಗ್ಯುಲರ್ಲಿ, ಸ್ಟಿಕ್ ಟು ಮೈ ಪ್ಲಾನ್. ನಥಿಂಗ್ ಕಮ್ಸ್ ಔಟ್ ಈಸಿ ಗೈಸ್. ಇವಾಗಲಂತೂ ಎಷ್ಟು ಕಾಂಪಿಟೇಷನ್ ಆಗ್ಬಿಟ್ಟಿದೆ, ಎಲ್ಲರೂ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಯಾ ವಿಲ್ ಮೇಕ್ ಇಟ್ ಹ್ಯಾಪನ್. ಆ್ಯಂಡ್ ದೆನ್ ಇದು ಬಂದ್ಬಿಟ್ಟು ಐ ವಾಂಟ್ ಡೂ ಅನ್ ಆ್ಯಡ್ ಶೂಟ್. ಸೋ ಫಾರ್ ಇಲ್ಲಿ ತನಕ ನನ್ನ ಲೈಫಲ್ಲಿ ನಾನು ಒಂದು ಆ್ಯಡ್ ಶೂಟ್ ಮಾಡೋಕ್ಕಾಗಿಲ್ಲ ಗೈಸ್. ನನಗೊಬ್ಬರು ವೆರಿ ಲಾಂಗ್ ಬ್ಯಾಕ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಆ್ಯಡ್ ಶೂಟ್ಗೆ ಅಂತ. ಬಟ್ ನನ್ನ ಟೀಮ್ ಜೊತೆ ತುಂಬ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿದ್ರು. ಸೊ ಅಟ್ ದ ಟೈಮ್ ಐ ಹ್ಯಾಡ್ ಅ ಮ್ಯಾನೇಜರ್. ಸೊ ನನಗೆ ಹಾಗಾಗಿ ಐ ಡಿಂಟ್ ಫೀಲ್ ಲೈಕ್ ಐ ಕ್ಯಾನ್ ವರ್ಕ್ ವಿತ್ ಸಮ್ವನ್ ಲೈಕ್ ದ್ಯಾಟ್. ಸೊ ಮ್ಯೂಚುವಲ್ ರೆಸ್ಪೆಕ್ಟ್ ಇಸ್ ಸಮಥಿಂಗ್ ದಟ್ ಐ ಕ್ಯಾನಾಟ್ ನೆಗೋಷಿಯೇಟ್ ವಿತ್. ಸೊ ಹಾಗಾಗಿ ಐ ಡ್ರಾಪ್ಡ್ ಇಟ್. ಅದಾದ್ಮೇಲೆ ಯಾವುದೂ ನಾನು ಆ್ಯಡ್ ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಐ ಆಮ್ ಮ್ಯಾನಿಫೆಸ್ಟಿಂಗ್ ಎನ್ ಆ್ಯಡ್ ಶೂಟ್ ದಿಸ್ ಇಯರ್. ಸೊ ಯಾರು if you are in that industry, give me an opportunity. I would love to be a part of it. Traveling guys, I love traveling and I want that. And this is my chill girl era. This is me being balle with my hair and then chilling. So yeah, it is like me feeling the calm, me feeling the nature, me feeling the money, me feeling myself. It's all about myself. So that photo represents me focusing on myself, me being the best and my own self. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಸ್ಟ್ ಇನ್ ಕೇಸ್ ಇಫ್ ಐ ಫರ್ಗೆಟ್ ದಿಸ್ ಅಂತ ಹೇಳ್ಬಿಟ್ಟು ಇಲ್ಲೊಂದು ಫಿಟ್ನೆಸ್ ಹಾಕಿದ್ದೀನಿ. ಸೊ ಮೈ ಫಿಟ್ನೆಸ್ ಗೋಲ್ ಈಸ್ ಟು ಬಿ ಲೀನ್ ಟೋನ್ಡ್ ಬಾಡಿ. ಸೊ ದಿಸ್ ಶೋಸ್ ದಟ್ ಲೀನ್ ಟೋನ್ಡ್ ಬಾಡಿ ಆ್ಯಂಡ್ ಆರ್ ಆಲ್ಸೋ ಆ್ಯಬ್ಸ್.
ಸೊ ಅದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಬೀಚ್. ಐ ಲವ್ ಬೀಚ್ ಲೈಫ್. ಆ್ಯಂಡ್ ಸೊ ದಿಸ್ ಇಸ್ ಸಪೋಸ್ ಟು ರಿಫ್ಲೆಕ್ಟ್ ಮೈ ಕ್ರೇಜಿ ಸೈಡ್. ವೆನ್ ಐಮ್ ವೆರಿ ಹ್ಯಾಪಿ ಐ ಹ್ಯಾವ್ ಅ ವೆರಿ ಕ್ರೇಜಿ ಸೈಡ್ ವೇರ್ ಐಮ್ ವೆರಿ ಚಿಲ್. ಐ ಎಂಜಾಯ್ ಟು ದ ಬೆಸ್ಟ್. ಸೊ ದಟ್ ಫೋಟೋ ಈಸ್ ಆ್ಯಕ್ಚುಲಿ ಸಪೋಸ್ ಟು ರಿಪ್ರೆಸೆಂಟ್ ದಟ್. ಸೊ ಅದಕ್ಕೆ ಹಾಕಿದ್ದೀನಿ. ಆ್ಯಂಡ್ ಇದು ಐ ವಾಂಟ್ ಅ ಗೋಲ್ಡನ್ ಬಟನ್ ಗೈಸ್. ಅಂದರೆ 1 ಮಿಲಿಯನ್ ರೀಚ್ ಆದರೆ ಯೂಟ್ಯೂಬಿಂದ ಗೋಲ್ಡನ್ ಬಟನ್ ಸಿಗುತ್ತೆ. ಸೊ ದಟ್ ಈಸ್ ವಾಟ್ ಇಟ್ ಇಸ್. ದಟ್ ಈಸ್ ಮೈ ಡ್ರೀಮ್. ಆ್ಯಂಡ್ ದೆನ್ ಹೌಸ್ದು ಹೇಳಿದೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು I'll tell you why I stick this. One though I told you I want a clean, well arranged house anta. So that is one of the reason. And ಇನ್ನೊಂದು ಏನಂತಂದರೆ ನಾನು ರೀಸೆಂಟಾಗಿ ಯಾವಾಗಲೂ ಒಂದ್ಸಲ UB Cityಗೆ ಹೋಗಿದ್ದೆ. ದೇ ಗಾಟ್ ಇಟ್ ಫ್ರಮ್ ಫ್ರಾನ್ಸ್ ಅಂತ ಅನ್ಸುತ್ತೆ. ಸೊ ಅದರಲ್ಲಿ ಅದೇ ಥರ 36 lakhs ಡೈನಿಂಗ್ ಟೇಬಲ್ ಇತ್ತು. ಇಟ್ ವಾಸ್ ಸೋ ಕ್ಲಾಸಿಕ್ ಆ್ಯಂಡ್ ರಾಯಲ್. ಸೊ ನನಗೆ ಅವಾಗ ಅನಿಸಿತ್ತು ಅಯ್ಯೋ ಐ ವಾಂಟ್ ಗೆಟ್ ದಿಸ್ ಟು ಮೈ ಹೌಸ್ ಅಂತ. ಸೊ ಜಸ್ಟ್ ಟು ರಿಮೈಂಡ್ ಮೈ ಸೆಲ್ಫ್ at the end of the day, if something makes us happy, it's not even about the money. It's about what makes you happy, what makes you feel like yes, it is worth it. So hagagi I want that and that is why I put this here. And next ಬಂದ್ಬಿಟ್ಟು I have never been to a concert. So ತುಂಬ ಜನ ಕೇಳ್ತೀನಿ ಒಂದು ಕಾನ್ಸರ್ಟು ಅಟೆಂಡ್ ಮಾಡಿಲ್ವಾ ಅಂತ. ಬಟ್ ನಂಗೆ ಸ್ವಲ್ಪ ತುಂಬ ಕ್ರೌಡೆಡ್ ಪ್ಲೇಸಸ್ ಇಷ್ಟ ಆಗಲ್ಲ. ಐ ಆಮ್ ವೆರಿ I have social anxiety sometimes. But sometimes I like parties where too many people are there and I don't care. So ಆ ಥರನೂ ಇರುತ್ತೆ. ಸೊ yeah, I think this year I want to be a part of some concert ಅಂತ ಅಂದ್ಕೊಂಡಿದ್ದೀನಿ. ಅದೊಂದು. ಅದಾದಮೇಲೆ ನನ್ನ ಹೇರ್ ಗೋಲ್ಸ್ ಗೈಸ್. ಲಾಸ್ಟ್ ಇಯರ್ ನನ್ನ ಲೈಫಲ್ಲಿ ಏನೇನೋ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂದಲೆಲ್ಲ ಕಟ್ ಮಾಡಿಬಿಟ್ಟಿದ್ದೆ. ಸೊ ಇವಾಗ ಬೆಳೀತಾ ಇದೆ. ಎಷ್ಟು ಶಾರ್ಟ್ ಮಾಡಿದ್ದೆ ನೋಡಿದ್ರೆ ಇವಾಗ ಬೆಳೆದಿದೆ. ಸೊ ಇವಾಗ ಐ ವಾಂಟ್ ಹೆಲ್ಪ್ ಮೈ ಹೇರ್ ಟು ಗ್ರೋ ಥಿಕ್ಕರ್ ಆ್ಯಂಡ್ ಐ ವಾಂಟ್ ಹೆಲ್ಪ್ ಇಟ್ ಟು ಗ್ರೋ ಲಾಂಗರ್. ಬಿಕಾಸ್ ನಾವು ಐಮ್ ವೆರಿ ಮಚ್ ಹೆಲ್ದಿ ವಿತ್ ಮೈ ಲೈಫ್ ಅಂತ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ಮೇಕಿಂಗ್ ಮೈ ಓನ್ ಸೆಟಪ್ ಲೈಕ್ ದಿಸ್ ಟು ವರ್ಕ್, keeping a very clear space for my work and mental space. So this represents that. And planning things properly, what should go where anta. And next ಬಂದ್ಬಿಟ್ಟು ನನ್ನ ಫಿಟ್ನೆಸ್ ಗೋಲ್ಸ್. ಅಗೇನ್ ದಿಸ್ ಫೋಟೋ ಕಂಪ್ಲೀಟ್ಲಿ ರಿಪ್ರೆಸೆಂಟ್ಸ್ ಮೀ ಬೀಯಿಂಗ್ ವೆರಿ ಟೋನ್ಡ್ ವಿತ್ ಮೈ ಮಸಲ್ಸ್, ವಿತ್ ಮೈ ಶೋಲ್ಡರ್ಸ್, ಸ್ಟ್ರಾಂಗ್ ಚೆಸ್ಟ್ ಆ್ಯಂಡ್ ಲೈಕ್ ಆ್ಯಬ್ಸ್ ಆ್ಯಂಡ್ ನೈಸ್ ಲೆಗ್ಸ್, ಬಟ್ ಲೀನ್ ಟೋನ್ಡ್ ಬಾಡಿ. ಸೊ ದಿಸ್ ಇಸ್ ವಾಟ್ ಐ ವಾಂಟ್. ತುಂಬ ಜನಕ್ಕೆ ಈ ಒಂದು ಐಡಿಯಾಲಜಿ ಡಸಂಟ್ ಫಿಟ್ ವೆರಿ ವೆಲ್ ವಿತ್ ದೆಮ್, ಬಟ್ ದೀಸ್ ಆರ್ ಮೈ ಗೋಲ್ಸ್. ಇದು ನನ್ನ ಆಸೆ. ಇದು ನನಗೆ ಯಾವ ಥರ ಬೇಕು ಅಂತಿರೋದು, ಬೇರೆಯವ್ರಿಗೆ ಯಾವ ಥರ ಬೇಕು ಅಂತಲ್ಲ. ಸೊ ಬೇರೆಯವ್ರಿಗೆ ಯಾವ ಥರ ಆಸೆ ಇದೆ ಅವ್ರು ಅದೇ ಥರ ಇರಲಿ. ಬಟ್ ದಿಸ್ ಇಸ್ ಹೌ ಐ ಫೀಲ್ ಲೈಕ್ ಐ ಕ್ಯಾನ್ ಬಿ ಮೈ ಬೆಸ್ಟ್ ಸೆಲ್ಫ್ ಆ್ಯಂಡ್ ಐ ಕ್ಯಾನ್ ರೆಸ್ಪೆಕ್ಟ್ ಮೈ ಸೆಲ್ಫ್. ನನ್ನ ಮೇಲೆ ನನಗೆ ರೆಸ್ಪೆಕ್ಟ್ ಬರಬೇಕು ಅಂತಂದರೆ ನಾನು ಈ ಥರ ಇರಬೇಕು ಅಂತ ನನಗೆ ಅನಿಸುತ್ತೆ. ಸೊ ಎಲ್ಲರದ್ದು ಅವ್ರವ್ರದ್ದು ಸ್ವಂತ ಆಸೆ ಅಂತಿರುತ್ತಲ್ಲ. ಸೊ ಹಾಗಾಗಿ ಇದು ನನ್ನ ಆಸೆ. ಫಿಟ್ನೆಸ್ ಗೋಲ್ಸ್ ನಂದು ಇದೇ ಇರೋದು. 1 ತಿಂಗಳಲ್ಲಿ 6 ತಿಂಗಳಲ್ಲಿ ಆಗುವಂಥದ್ದಲ್ಲ. ಇಟ್ ಟೇಕ್ಸ್ ಇಯರ್ಸ್ ಟುಗೆದರ್ ಟು ಅಚೀವ್ ದಿಸ್ ಬಾಡಿ. ಬಿಕಾಸ್ ತುಂಬ ಜನ ಫಿಟ್ನೆಸ್ಸಲ್ಲಿ ಇರೋರು ವರ್ಷಾನುಗಟ್ಲೆಯಿಂದ ಮಾಡಿರ್ತಾರೆ. ಸೊ ವರ್ಷಾನುಗಟ್ಲೆಯಿಂದ ಮಾಡಿರೋರು ಬಾಡಿನ ನೋಡಿಕೊಂಡು ನಾವು ಕಂಪೇರ್ ಮಾಡ್ಕೊಂಡು ಬ್ಯಾಡ್ ಫೀಲ್ ಮಾಡಬಾರ್ದು. ವಿ ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್, ವಿ ಹ್ಯಾವ್ ಟು ಶೋ ಅಪ್. ನಮ್ಮ ಬಾಡಿ ಚೇಂಜ್ ಆಗೋದು ನಾವು ನೋಡಬೇಕು. ಇಟ್ ಇಸ್ ಅ ಪ್ರೋಸೆಸ್. ಸೊ ಸ್ವಲ್ಪ ಪೇಷಂಟಾಗಿ ಟ್ರೈ ಮಾಡಬೇಕು. ಆ್ಯಂಡ್ ದಿಸ್ ಇಯರ್ ಐ ವಾಂಟ್ ಟು ಸ್ಟಾರ್ಟ್ ಮೈ ಮೇಕಪ್ ಕ್ಲಾಸಸ್. ಐ ಫೀಲ್ ಲೈಕ್ ಐ ಹ್ಯಾವ್ something in me towards makeup, and that is where I want to build something in makeup. This represents that, and I want to make all the insecure girls or someone who doesn't know, who is not very confident with what they do, I want to make them confident. I want to educate because ನನಗೆ ಗೊತ್ತು ಇನ್ಸೆಕ್ಯೂರ್ ಆಗಿರೋದು ಕೆಲವು ಸಲ ಎಷ್ಟು ಇಟ್ ಮೇಕ್ಸ್ ಯು ಫೀಲ್ ವೆರಿ ಲೆಸ್ ಆಫ್ ಸಮಥಿಂಗ್. ಎಷ್ಟು ಸಲ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಹಿಂಗಿರ್ತಿತ್ತು ಅನ್ನೋ ಅದೊಂದು ಫೀಲಿಂಗ್ ಇದೆಲ್ಲ. ಸೊ ಐ ಗೆಟ್ ದ್ಯಾಟ್, ಹೂ ಎವರ್ ಫೀಲ್ಸ್ ದ್ಯಾಟ್. ಸೊ ಐ ವಾಂಟ್ I don't know, educate them. So in my life, I always thought my partner should be better than me, bigger than me, stronger than me. So that is where you can have that attraction towards that person. Otherwise, where is the attraction? ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ದಿಸ್ ಫೋಟೋ ರಿಪ್ರೆಸೆಂಟ್ಸ್ ಲಿಟ್ರಲಿ ಮೈ ಫಿಟ್ನೆಸ್ ಪಾರ್ಟ್ನರ್, ಅ ವೆರಿ ಸ್ಟ್ರಾಂಗ್ ಪ್ರೆಸೆನ್ಸ್ ಇನ್ ಮೈ ಲೈಫ್ ವೇರ್ ಐ ಫೀಲ್ ಸಪೋರ್ಟೆಡ್. ಯಾವತ್ತೂ ನನಗೆ ಯಾವುದಕ್ಕೂ ರೆಸ್ಟ್ರಿಕ್ಟ್ ಮಾಡ್ದಲೆ, ಫಸ್ಟ್ ಥಿಂಗ್, ಬಿಕಾಸ್ ಐ ಹ್ಯಾವ್ ಫೇಸ್ಡ್ ಇಟ್ ಇನ್ ಮೈ ಪಾಸ್ಟ್. ಬೀಯಿಂಗ್ ರೆಸ್ಟ್ರಿಕ್ಟಿವ್ ಟುವರ್ಡ್ಸ್ ವಾಟ್ ಐ ವೇರ್, ನಾನೇನು ಹಾಕೋತೀನಿ, ನಾನು ಯಾರ ಜೊತೆ ಮಾತಾಡ್ತೀನಿ, ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು, ಯಾವುದ್ರಲ್ಲಿ ವರ್ಕ್ ಮಾಡಬೇಕು ಅದ್ರಲ್ಲಿ ವರ್ಕ್ ಮಾಡಬಾರ್ದು, ಮತ್ತು ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ ಇತ್ತು ನನ್ನ ಲೈಫಲ್ಲಿ. ಸೊ ಒಂದು ಟೈಮಲ್ಲಿ ನನ್ನ ರಿಲೇಷನ್ಶಿಪ್ಪಲ್ಲಿದ್ದಾಗ ಸೊ ಐ ಲಾಸ್ಟ್ ಮೈ ಸೆಲ್ಫ್ ಇನ್ ದಟ್ ರಿಲೇಷನ್ಶಿಪ್. ಸೊ ಹಾಗಾಗಿ ದಿಸ್ ಈಸ್ ದಟ್ ಪರ್ಸನ್ ಹೂ ಈಸ್ ಸ್ಟ್ರಾಂಗ್ ಆ್ಯಂಡ್ ಮ್ಯಾಸ್ಕ್ಯುಲಿನ್, ಬಟ್ ಆಲ್ಸೋ ನನ್ನ ಕೆರಿಯರ್ಗೆ ನನಗೆ ಸಪೋರ್ಟ್ ಮಾಡುವಂಥ ಪರ್ಸನ್. ನಾನು ಏನು ಹಾಕ್ಕೊಂಡ್ರು ನೀನು ತುಂಬ ಮುದ್ದಾಗಿ ಕಾಣಿಸ್ತೀಯ, ಚೆನ್ನಾಗಿ ಕಾಣಿಸ್ತಿದೆ, ನಾನು ಡೌಟ್ಫುಲ್ ಆಗಿದ್ರು ಸಾಕಾಗಿದೆ ಹಾಕೊಂಡು ಹೊರಗಡೆ ಹೋಗು ಅಂತ ನನಗೆ ಸಪೋರ್ಟ್ ಮಾಡುವಂಥ ಪಾರ್ಟ್ನರ್. ನನಗೆ ಈವನ್ ಇಫ್ ಐ ಆಮ್ ಟಾಕಿಂಗ್ ಟು ಅ ಮ್ಯಾನ್, ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಐ ನೋ ವಾಟ್ ಯು ಆರ್ ಆ್ಯಂಡ್ ಐ ವಿಲ್ ಟ್ರಸ್ಟ್ ಯು, ಐ ನೋ ಹೌ ಯು ಮೇಂಟೈನ್ ಯುವರ್ ಬೌಂಡ್ರಿ ಅಂತ ನನ್ನನ್ನು ನಂಬುವಂಥ ಪರ್ಸನ್. ಆ್ಯಂಡ್ ದೆನ್ ಅಲಾಂಗ್ ವಿತ್ ದ್ಯಾಟ್ ಯಾವತ್ತೂ
ಇಂಡಿವಿಜುವಲ್ ಗೋಲ್ಸ್ ಅಲ್ಲ, ವಾಟ್ ಎವರ್ ಇಟ್ ಇಸ್ ವಿಲ್ ಡೂ ಇಟ್ ಟುಗೆದರ್. ಸೊ ಆ ಒಂದು ಮೈಂಡ್ಸೆಟ್ಟಲ್ಲಿ ನನಗೆ ಸಪೋರ್ಟ್ ಮಾಡುವಂಥ ಪಾರ್ಟ್ನರ್, ಇಟ್ಸ್ ಲೈಕ್ ಲೈಫ್ ಟೈಮ್ ಪಾರ್ಟ್ನರ್ಶಿಪ್ ನೋಡುವಂಥ ಪರ್ಸನ್. ಸೊ ಆ ಒಂದು ಸ್ಟ್ರಾಂಗ್ ಪ್ರೆಸೆನ್ಸ್ ಐ ವಾಂಟ್ ಇನ್ ಮೈ ಲೈಫ್. ಹೂ ಇಸ್ ಅ ವೆರಿ ಕಾಮ್ ಪರ್ಸನ್, ನಾಟ್ ಸಮನ್ ಹೂ ಸ್ಕ್ರೀಮ್ಸ್, ಹೂ ಅಬ್ಯೂಸಸ್, ಹೂ ಹಿಟ್ಸ್ ಮೀ, ಗೆಟಿಂಗ್ ಇಟ್ ಆಫ್ ಬೀನ್ಸ್ ಆಲ್ ಆಫ್ ದಟ್. ಸೊ ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಒಂದು ಕೆಟ್ಟದ ಎಕ್ಸ್ಪೀರಿಯನ್ಸ್ ಆದಾಗಲೇ ನಿಮಗೆ ಗೊತ್ತಾಗೋದು ಯಾವುದು ಬೇಕು, ಯಾವುದು ಬೇಡ, ಯಾವುದು ಒಳ್ಳೆಯದು ನಿಮಗೆ ಅಂತ ಹೇಳಿಬಿಟ್ಟು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಆಗ್ಬಿಟ್ಟಿದೆ ಲೈಫಲ್ಲಿ. ಸೊ ಹಾಗಾಗಿ ದಿಸ್ ರಿಪ್ರೆಸೆಂಟ್ಸ್ ದ್ಯಾಟ್. ಸೊ ಯಾ, ರಿಯಲ್ ಮ್ಯಾಸ್ಕ್ಯುಲಿನ್ ಮ್ಯಾನ್ ಇನ್ ಮೈ ಲೈಫ್ ಹೂ ಸಪೋರ್ಟ್ಸ್ ಮೀ ಈವನ್ ಇನ್ ಮೈ ಫಿಟ್ನೆಸ್ ಜರ್ನಿ. ಸೊ ನನಗೆ someone who is not into fitness, I don't think I can be with someone like that. So hagagi I'm very clear about that one thing. This one, I don't know, I feel like I could be a good lifestyle coach. So hagagi lifestyle coach or makeup coach, I don't know. I felt like that photo fits in my this thing. ನಿಮಗೆ ಕೆಲವು ಸಲ ಇಲ್ಲೇನೋ ಇರುತ್ತೆ, ಬಟ್ ಅದೇನು ಅಂತ ಗೊತ್ತಿರಲ್ಲ. ಬಟ್ ಸಮ್ಡೇ ಯುಲ್ ರಿಯಲೈಸ್ ವಾಟ್ ಇಟ್ ಇಸ್. ಸೊ ಆ ರಿಯಲೈಸೇಷನ್ಗೋಸ್ಕರ ಆ ಫೋಟೋನ ಹಾಕಿದ್ದೀನಿ. ಐ ಹ್ಯಾವ್ ಬಿಗರ್ ಡ್ರೀಮ್ಸ್ ಆ್ಯಂಡ್ ಐ ನೋ ಐ ಆಮ್ ಕೇಪಬಲ್ ಆಫ್ ಸಮಥಿಂಗ್ ಬಿಗ್. ಐ ಜಸ್ಟ್ ಡೋಂಟ್ ನೋ, ಇವಾಗ ಸದ್ಯಕ್ಕೆ ಗೊತ್ತಿಲ್ಲ ಏನೋದು ಅಂತ. ಸೊ ಅದು ಮುಂದೆ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇದು ಅಗೇನ್ ಐ ಟೋಲ್ಡ್ ಮೈ ಫೀಮೇಲ್ ಫ್ರೆಂಡ್ಶಿಪ್ಸ್ ಆ್ಯಂಡ್ ದ ಲೈಫ್ ದಟ್ ಐ ಹ್ಯಾವ್ ವಿತ್ ಮೈ ಫೀಮೇಲ್ ಫ್ರೆಂಡ್ಶಿಪ್ಸ್. ಇಟ್ಸ್ ಲೈಕ್ ನಾನು ಐ ಥಿಂಕ್ ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ವೆನ್ ಆಮ್ ವಿತ್ ಮೈ ಫೇವ್ರೆಟ್ ವಿಮೆನ್. ಲೈಕ್ ಆಲ್ ದ ನನಗೆ ಯಾರ್ಯಾರು ನನ್ನ ಫೀಮೇಲ್ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಇದ್ದಾಗ ನಾನು ಐ ಆಮ್ ಅ ವೆರಿ ಹ್ಯಾಪಿ ಪರ್ಸನ್, ವೆರಿ ಡಿಫ್ರೆಂಟ್ ಪರ್ಸನ್. ದ ವೇ ಐ ಓಪನ್ ಅಪ್, ಈವನ್ ಇನ್ಕ್ಲೂಡಿಂಗ್ ಮೈ ಥೆರಪಿಸ್ಟ್ ಐ ಆಮ್ ಟೆಲ್ಲಿಂಗ್. ಸೊ ನನ್ನ ಥೆರಪಿಸ್ಟ್ ಕೂಡ ಶೀಸ್ ಅ ಫೀಮೇಲ್. ನನ್ನ ಎನರ್ಜಿ ಬೇರೆಯೇ ಇರುತ್ತೆ. ಸೊ ಒಂದು ಹುಡುಗಿ ಬಗ್ಗೆ ಜಲಸ್ ಇಲ್ದಲೆ ಸಪೋರ್ಟಿವ್ ಇದ್ದಾಗ ನಾವಿಬ್ಬರು ಏನು ಎನರ್ಜಿ ಎಕ್ಸ್ಚೇಂಜ್ ಮಾಡ್ತೀವಲ್ಲ, ದಟ್ ಈಸ್ ಅ ವೆರಿ ಹೋಲಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಫೀಮೇಲ್ ಫ್ರೆಂಡ್ಶಿಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಆಲ್ವೇಸ್ ಪ್ರೊಡಸ್ ದ್ಯಾಟ್ ಇನ್ ಯೋರ್ ಲೈಫ್. ಸೊ ಅದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಪಾಸ್ಪೋರ್ಟ್ ಇದೆಲ್ಲ. ಸೊ ಇಟ್ ಈಸ್ ಬೇಸಿಕಲಿ a trip with my mom and dad, international trip. So that I probably might do this year. So adon plan ಮಾಡಿದ್ದೀನಿ. So I'm hoping that my partner will also be a part of it anta. So totally that is why I have kept 4 passports in this. So this is the dream for me. ಅಪ್ಪ ಅಮ್ಮಂಗೆ ಸ್ವಲ್ಪ ಏನಂತಾರೆ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿ ಅವ್ರನ್ನ ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಮೈ ಹೋರ್ಡಿಂಗ್. ಸೊ ಅಗೇನ್ ವೆನ್ ಎವರ್ ಐ ಡೂ ಅನ್ ಆಡ್ ಶೂಟ್, ಐ ವಾಂಟ್ ಮೈ ಹೋರ್ಡಿಂಗ್ ಟು ಬಿ ಲೈಕ್ ದಿಸ್. ದಟ್ ಡೇ ಐ ನೋ ಐ ಮೇಡ್ ಇಟ್. ಸೊ ದಿಸ್ ಇಸ್ ಸ್ಟಿಲ್ ಅ ಡ್ರೀಮ್. ಆ್ಯಂಡ್ ದಿಸ್ ಇಸ್ ಹಾಟ್ ಬಲೂನ್ಸ್, ಯು ಮಸ್ಟ್ ಹವ್ ಸೀನ್. ಸೊ ದಿಸ್ ಈಸ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ದಟ್ ಐ ಸ್ಟಿಲ್ ವಾಂಟ್ ಟು ಡೂ ಆನ್ ಅನ್ ಇಂಟರ್ನ್ಯಾಷನಲ್ ಲೆವೆಲ್. ಸೊ ದ್ಯಾಟ್ ಆ್ಯಂಡ್ ದೆನ್ ಸ್ಕೂಬಾ ಡೈವಿಂಗ್. ಐ ಡೋಂಟ್ ನೋ ಗೈಸ್, ನಾನು ಸ್ವಿಮ್ಮಿಂಗ್ ಕ್ಲಾಸ್ಗೆ ನಾನು ಹೋಗಿದ್ದು ನೋಡಿರ್ಬೋದು. ಐ ಕುಡಂಟ್ ಕಂಪ್ಲೀಟ್ ಇಟ್ ಬಿಕಾಸ್ ಆಫ್ ಮೈ ಹೆಕ್ಟಿಕ್ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು. ಸೊ ಹಾಗಾಗಿ ಸ್ವಿಮ್ಮಿಂಗ್ ಇಸ್ ಇವಾಗ ಸ್ವಲ್ಪ ಮತ್ತೆ ಚಳಿಗಾಲನೂ ಸ್ಟಾರ್ಟ್ ಆಗೋಯ್ತು. ಸೊ ಮೇ ಬಿ ಇನ್ ಒನ್ ಸಮ್ಮರ್ ಕಮ್ಸ್ ನನಗೆ ಐ ವಾಂಟ್ ಟು ಲರ್ನ್ ಸ್ವಿಮ್ಮಿಂಗ್ ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಗೋ ಫಾರ್ ಸ್ಕೂಬಾ ಡೈವಿಂಗ್. ಸೊ ದೀಸ್ ಆರ್ ಆಲ್ ಮೈ ಗೋಲ್ಸ್ ಫಾರ್ ಏನಂತಾರೆ 2026. ಸೊ ಎಷ್ಟೋ ಸಲ ಕನ್ಸು ಕಾಣೋದಕ್ಕೂ ಭಯ ಆಗುತ್ತೆ, ಬಟ್ ಆ ಭಯ ಓವರ್ಟೇಕ್ ಆಗೋದಕ್ಕೆ ನೀವು ಬಿಡಬೇಡಿ. ಸೊ ಏನಾದ್ರು ಕನ್ಸು ಇಟ್ಕೊಂಡಿದ್ದಾಗ ರೈಟ್ ಇಟ್ ಡೌನ್. ನಿಮಗೆ ಗೊತ್ತಿರುತ್ತೆ ನಿಮಗೆ ಕ್ಲಿಯರಾಗಿ ಏನು ಬೇಕು ಅಂತ. ಸೊ ವಿಲ್ ಬಿ ವೆರಿ ಕ್ಲಿಯರ್ ಫ್ರಮ್ ಯುವರ್ ಮೈಂಡ್. ಆಗುತ್ತೋ ಇಲ್ವೋ ಕನ್ಸು ಕಾಣೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಬಿಕಾಸ್ ನಾನು ಚಿಕ್ಕವಳಿದ್ದಾಗ ಒಂದ್ಸಲ ಅಂದ್ಕೊಂಡಿದ್ದೆ, ಮೂವಿ ಸ್ಟಾರ್ಸ್ನೆಲ್ಲ ನೋಡ್ಬಿಟ್ಟು ಅವರೆಲ್ಲ ಹೆಂಗಿರ್ತಾರೆ, ಅವರೆಲ್ಲ ಎಷ್ಟು ಚೆನ್ನಾಗಿರ್ತಾರೆ, ಹೆಂಗೆ ಸಾಧ್ಯ ಅಂತ ಹೇಳ್ಬಿಟ್ಟು. ದೆನ್ ಐ ಲರ್ನ್ ಮೇಕಪ್, ದೆನ್ ಐ ಸ್ಟಾರ್ಟೆಡ್ ಮೇಕಿಂಗ್ ಮೈ ಸೆಲ್ಫ್ ಲುಕ್ ಲೈಕ್ ಒನ್. ಅದಾದಮೇಲೆ ಅವರೆಲ್ಲ ಎಷ್ಟು ಲಕ್ಕಿ ಅಲ್ವಾ, ಮೂವಿಲೆಲ್ಲ ಇರ್ತಾರೆ, ಹೀರೋಯಿನ್ ಎಲ್ಲ ಆಗಿರ್ತಾರೆ. ಐ ಆಲ್ಸೋ ಮೇಡ್ ಅ ಮೂವಿ. ಸೊ ಯು ನೆವರ್ ನೋ, ಮೆನಿಫೆಸ್ಟ್. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಬಿಲೀವ್ ಇನ್ ಮೆನಿಫೆಸ್ಟೇಷನ್, ಬಟ್ ನೀವು ಗಟ್ಟಿಯಾಗಿ ಅಂದ್ಕೊಂಡ್ರೆ ಹಾಗೆ ಆಗುತ್ತೆ ಅನ್ನೋದೊಂದು ನನಗೆ ಅನ್ಸುತ್ತೆ. ಸೊ ಹಾಗಾಗಿ ಏನೇ ಬೇಕು ಅಂತಂದ್ರೂ ಗಟ್ಟಿಯಾಗಿ ಅಂದ್ಕೊಳ್ಳಿ. ಯಾರಿಗೆ ಗೊತ್ತು ಯಾವಾಗ ಯಾವುದು ನಿಮ್ಮ ಹತ್ರ ಒಂದು ಕೂರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಹಾರ್ಡ್ ವರ್ಕ್ ಮಾಡಿ ಗೈಸ್. ನಿಮಗೂ ಕೂಡ ಈ ಥರ ಏನು ಡ್ರೀಮ್ಸ್ ಇದೆ, ಲೈಕ್ 2026 ಇದು ನನ್ನ ಬಿಗ್ ಡ್ರೀಮ್ ಅಪ್ಪ ಅಂತ ಹೇಳ್ಬಿಟ್ಟು. ಸೊ ನನ್ನ ಡ್ರೀಮ್ಸ್ ನೋಡಿದ್ಮೇಲೆ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು, ಡ್ರೀಮ್ ಅಂದರೆ ಏನು, ಗೋಲ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಆ ಥರ ನಿಮ್ಮ ಒಂದು ಬಿಗ್ಗೆಸ್ಟ್ ಗೋಲ್ ಏನಿದೆ 2026ಗೆ ಅದನ್ನು ಕಮೆಂಟ್ ಮಾಡಿ. ಲೆಟ್ಸ್ ಸಿ ಯಾರ್ಯಾರ್ದು ಏನೇನು ಕನಸಿದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ನೋಟಲ್ಲಿ ಇದನ್ನು ಹೇಳ್ತಾ ಈ ಒಂದು ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಾನು ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.